ಅಸೋಸಿಯೇಟ್ ಪ್ರೊಫೆಸರ್ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ ಇವರು ವಹಿಸಲಿಕ್ಕಿದ್ದಾರೆ. ದಯವಿಟ್ಟು ಜಯರಾಮ್ ಶೆಟ್ಟಿಗಾರರು ವೇದಿಕೆಯ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಪೇಪರ್ಗೆ ಸಂಬಂಧಪಟ್ಟಂತೆ ಇವರಿಗೆ ಪುಷ್ಪವನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಮೇಜರ್ ಡಾಕ್ಟರ್ ರಾಘವ್ ಸರ್, ಮಡಿಕೇರಿ ಕಾಲೇಜ್, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್. ಹಾಗೆಯೇ ಈ ಗೋಷ್ಠಿಗೆ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿಗಳು ಸುದೀಪ್ ಸರ್ ದವಳ ಕಾಲೇಜು, ಹಾಗೆ ದಾಮೋದರ್ ಸರ್ SMS ಕಾಲೇಜ್ ಬ್ರಹ್ಮಾವರ, ಹಾಗೆ ಡಾಕ್ಟರ್ ಪ್ರಸಾದ್ ಸರ್ ಕುಕ್ಕೆ ಸುಬ್ರಹ್ಮಣ್ಯ ಕಾಲೇಜ್ ಸುಬ್ರಹ್ಮಣ್ಯ, ಡಾಕ್ಟರ್ ಶ್ರೀಧರ್ ಸರ್ ವಿವೇಕಾನಂದ ಕಾಲೇಜ್ ಪುತ್ತೂರ್, ಡಾಕ್ಟರ್ ಅಶೋಕ್ ಆಲ್ವಾಸ್ ಕಾಲೇಜ್ ಮೂಡಬಿದ್ರೆ, then Mrs. Suchitra madam Sri Bhuvanendra College Karkala, then Mrs. Reshma madam Milagris College Kalyanpura, then Mrs. Leelavati madam Government College Uppinangadi, then Major Dr. Raghav Field Marshal Karyappa College Madikeri, ಹಾಗೆ ಪ್ರೊಫೆಸರ್ ಗಣೇಶ್ BM ಸುಂಕದಕಟ್ಟೆ ಕಾಲೇಜ್ ಮ್ಯಾಂಗ್ಳೂರು. ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಈ ಗೋಷ್ಠಿಯನ್ನ ಮುನ್ನಡೆಸ್ಕೊಂಡು ಹೋಗಬೇಕಾಗಿ ಅಧ್ಯಕ್ಷರಾದಂಥ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಇದರ 3 ಸೆಕ್ಷನ್ ಇದೆ, ನಿಮ್ಗೆ ಗೊತ್ತಿದೆ. ಫಸ್ಟ್ ಪಾರ್ಟಲ್ಲಿ ಇಂಟ್ರೊಡಕ್ಷನ್, ಸೋರ್ಸಸ್, ಆಮೇಲೆ ಕದಂಬ, ಗಂಗಾ, ಆಳುಪ ಇದೆ. ಅದಕ್ಕೆ 13 ಗಂಟೆ ಇದೆ. ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ರಾಷ್ಟ್ರಕೂಟಾಸ್, ಚಾಳುಕ್ಯಸ್ ಆಫ್ ಕಲ್ಯಾಣಿ, ಚಾಳುಕ್ಯಸ್ ಬಾದಾಮಿ, ರಾಷ್ಟ್ರಕೂಟಾಸ್, ಚಾಳುಕ್ಯಸ್ ಆಫ್ ಕಲ್ಯಾಣಿ ಮತ್ತು ಕಳಚೂರಿಸ್, ಅದಕ್ಕೆ 13 ಅವರ್ಸ್ ಇದೆ. ಸೆಕ್ಷನ್ 3ಯಲ್ಲಿ ಸ್ಟೇಟ್ ಫಾರ್ಮೇಷನ್ ಇನ್ ಕರ್ನಾಟಕ, ಅದಕ್ಕೆ 13 ಅವರ್ಸ್ ಇದೆ. ಹಾಗಾಗಿ ಫಸ್ಟ್ 2 ಸೆಕ್ಷನ್ಗೆ ನಮ್ಮಲ್ಲಿ 10 ಜನ ರಿಸೋರ್ಸ್ ಪರ್ಸನ್ ಇದ್ದಾರೆ. ಆದರೆ ಆನ್ಲೈನಲ್ಲಿ 3rd ಸೆಕ್ಷನ್ಗೆ ಯಾರು ಮುಂದೆ ಬರಲಿಲ್ಲ. ಹಾಗಾಗಿ ಅದನ್ನು ನಾನೀಗ ಸಮ್ಮಪ್ ಮಾಡ್ತೇನೆ. ಆಮೇಲೆ ಫಸ್ಟ್ ಸೆಷನ್ಗೆ ವಾಪಸ್ ಹೋಗ್ತೇವೆ. ಅಲ್ಲಿ ಕ್ರೊನೊಲಾಜಿಕಲ್ ಪ್ರಾಬ್ಲಮ್ ಏನು ಬರೋದಿಲ್ಲ, ಅದು ಇಂಡಿಪೆಂಡೆಂಟ್ ಸಬ್ಜೆಕ್ಟ್ ಆದ ಕಾರಣ. ಸೊ ಸ್ಟೇಟ್ ಫಾರ್ಮೇಷನ್ ಇನ್ ಕರ್ನಾಟಕ ಅಪ್ ಟು 10th century AD ಈ ಪೇಪರ್ನ ಟೈಟಲ್. ಸೊ ಸ್ಟೇಟ್ ಫಾರ್ಮೇಷನ್ ಇನ್ ಕರ್ನಾಟಕ ಅಪ್ ಟು 10th century AD. ನಮಗೆ ನ್ಯಾಕ್ ದೃಷ್ಟಿಯಿಂದ ಪ್ರತಿಯೊಂದು ಪೇಪರಿಗೂ ರೆಲೆವೆನ್ಸ್ ಆಫ್ ದಿ ಪೇಪರ್, ಔಟ್ಕಮ್ ಆಫ್ ದಿ ಪೇಪರ್ ಎಲ್ಲ ಬರೀಲಿಕ್ಕೆ ಇರ್ತದೆ. ಹಾಗಾಗಿ ಅದನ್ನು ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೇನೆ. ರೆಲೆವೆನ್ಸ್ ಆಫ್ ಸ್ಟಡಿ ಆಫ್ ಸ್ಟೇಟ್ ಫಾರ್ಮೇಷನ್ ಇನ್ ಕರ್ನಾಟಕ, ರೆಲೆವೆನ್ಸ್ ಅದನ್ನು ಮತ್ತೆ ಅವರು ಪ್ರೆಸೆಂಟ್ ಮಾಡ್ತಾರೆ. ಸೆಕೆಂಡ್ ಸ್ಲೈಡ್ಸಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ದಿ ಸ್ಟಡಿ ಆಫ್ ಸ್ಟೇಟ್ ಫಾರ್ಮೇಷನ್ ಕರ್ನಾಟಕ. ಆಮೇಲೆ 3rd ಸ್ಲೈಡಲ್ಲಿ ಪ್ರೋಸೆಸ್ ಆಫ್ ಸ್ಟೇಟ್ ಫಾರ್ಮೇಷನ್, ಜನರಲ್ ಆಗಿ ಆಲ್ ಇಂಡಿಯಾ ಲೆವೆಲಲ್ಲಿ ತಗೊಂಡು ಅದನ್ನು ಕರ್ನಾಟಕಕ್ಕೆ ಅಪ್ಲೈ ಮಾಡುವಂಥದ್ದು. ಸೊ ಫ್ರಮ್ ಟ್ರೈಬಲ್ ಸ್ಟೇಟ್ ಟು ರಿಪಬ್ಲಿಕನ್ ಸ್ಟೇಟ್ ಟು ಮೊನಾರ್ಕಿ ಟು ಎಂಪೈರ್, ಹೀಗೆ ಈ ರೀತಿಯಲ್ಲಿ ನಮ್ಮ ರಾಜ್ಯ ಪ್ರಭುತ್ವ ಅನ್ನುವಂಥದ್ದು. ಸೊ ಈಗ ರೆಲೆವೆನ್ಸ್ಗೆ ಬರ್ತಾ ಇದ್ದೇವೆ, ಅದ್ರ ಬಗ್ಗೆ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಸ್ಲೈಡ್. ಸ್ಟೇಜಸ್ ಆಫ್ ಸ್ಟೇಟ್ ಫಾರ್ಮೇಷನ್, ನಮ್ಮ ಸಿಲೆಬಸ್ ಪ್ರಕಾರ ನಮಗೆ ಮೌರ್ಯ ಶಾತವಾಹನ ಸ್ಟೇಟಲ್ಲಿ ಒಂದು ಸ್ಟೇಟ್ ಫಾರ್ಮೇಷನ್, ಮತ್ತು ಕದಂಬ ಗಂಗಾ ಪೀರಿಯಡಲ್ಲಿ ಇನ್ನೊಂದು ಸ್ಟೇಟ್ ಫಾರ್ಮೇಷನ್, ಆಮೇಲೆ ಚಾಳುಕ್ಯ ಸ್ಟೇಟ್ ಮತ್ತು ರಾಷ್ಟ್ರಕೂಟ ಸ್ಟೇಟ್, ಹೀಗೆ ನಾವು 4 ಹಂತದಲ್ಲಿ ಕರ್ನಾಟಕದಲ್ಲಿ ಈ ಸ್ಟೇಟ್ ಫಾರ್ಮೇಷನ್ ಹೇಗಾಯಿತು ಅನ್ನೋದನ್ನು ಓದ್ಬೋದಾಗಿದೆ. ನೆಕ್ಸ್ಟ್ ಪ್ಲೀಸ್. ಇಲ್ಲಿ ಕ್ವಶನ್ಸನ್ನು ಹೇಗೆ ಮಾಡ್ಬೋದು, ನಾನೊಂದು ಟೆಂಟೇಟಿವ್ ಕ್ವಶನ್ಸ್ ಮಾಡಿದ್ದೇನೆ, ನಿಮ್ಮ ಸಜೆಷನ್ ಕೊಟ್ಟರೆ ಚೇಂಜ್ ಮಾಡ್ಬೋದು. ಎಕ್ಸ್ಪ್ಲೈನ್ ದಿ ಸ್ಟೇಟ್ ಫಾರ್ಮೇಷನ್ ಇನ್ ಕರ್ನಾಟಕ ಡ್ಯೂರಿಂಗ್ ಕದಂಬ ಗಂಗಾ ಪೀರಿಯಡ್, ಒಂದು ಎಸ್ಸೆ. ಎಕ್ಸ್ಪ್ಲೈನ್ ದಿ ಫೀಚರ್ಸ್ ಆಫ್ ಕದಂಬ ಗಂಗಾ ಸ್ಟೇಟ್, ಅದೇ ಆನ್ಸರ್ ಸೇಮ್, ಕ್ವಶನ್ಸ್ ಡಿಫ್ರೆಂಟ್ ಆಗಿರುತ್ತಷ್ಟೇ. ಆಮೇಲೆ ಎಕ್ಸ್ಪ್ಲೈನ್ ದಿ ನೇಚರ್ ಆಫ್ ಸ್ಟೇಟ್ ಸಿಸ್ಟಮ್ ಆರ್ ಆರ್ಗನ್ಸ್ ಆಫ್ ದಿ ಸ್ಟೇಟ್ ಇನ್ ಕರ್ನಾಟಕ ಡ್ಯೂರಿಂಗ್ ಚಾಳುಕ್ಯ ಬಾದಾಮಿ ಸ್ಟೇಟ್ ಫಾರ್ಮೇಷನ್, ಇನ್ನೊಂದು ಎಸ್ಸೆ. ಆಮೇಲೆ ರಾಷ್ಟ್ರಕೂಟ ಸ್ಟೇಟ್ ಫಾರ್ಮೇಷನ್, ಇನ್ನೊಂದು ಎಸ್ಸೆ. ಹೀಗೆ 3 ಎಸ್ಸೆಗಳನ್ನು ಈ ಸೆಕ್ಷನ್ 3ಯಲ್ಲಿ ಕೇಳ್ಬೋದು. ನೆಕ್ಸ್ಟ್ ಪ್ಲೀಸ್. ಆಮೇಲೆ ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳನ್ನು ಹೀಗೆ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಪವರ್ ಆ್ಯಂಡ್ ಪೊಸಿಷನ್ ಆಫ್ ಕಿಂಗ್, ಐ ಮೀನ್ ಕದಂಬ ಕಿಂಗ್ और ಗಂಗಾ ಕಿಂಗ್, ಚಾಳುಕ್ಯ ಕಿಂಗ್ और ರಾಷ್ಟ್ರಕೂಟ ಕಿಂಗ್ ಮೇಲೆ ಅವರ ಪವರ್ ಪೊಸಿಷನ್, ಅದ್ರ ಬಗ್ಗೆ ಒಂದು ಶಾರ್ಟ್ ನೋಟ್ಸ್. ಆಮೇಲೆ ಎಕ್ಸ್ಪ್ಲೈನ್ ದಿ ನೇಚರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಡ್ಯೂರಿಂಗ್ ಚಾಳುಕ್ಯನ್ ಪೀರಿಯಡ್ और ರಾಷ್ಟ್ರಕೂಟ ಪೀರಿಯಡಲ್ಲಿ ಕೇಂದ್ರ ಸರ್ಕಾರ ಹೇಗಿತ್ತು ಅನ್ನುವಂಥದ್ದು. ಆಮೇಲೆ ವಾಟ್ ವರ್ ದಿ ಸೋರ್ಸಸ್ ಆಫ್ ದಿ ರೆವಿನ್ಯೂ ಡ್ಯೂರಿಂಗ್ ರಾಷ್ಟ್ರಕೂಟ और
ಚಾಳುಕ್ಯನ್ ಪೀರಿಯಡ್. ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಂದು ಶಾರ್ಟ್ ನೋಟ್ ಕೇಳ್ಬೋದು. ಆಮೇಲೆ ಎಕ್ಸ್ಪ್ಲೈನ್ ದಿ ಪಿರಮಿಡಿಕಲ್ ಸ್ಟ್ರಕ್ಚರ್ ಆಫ್ ಸ್ಟೇಟ್ ಡ್ಯೂರಿಂಗ್ ಚಾಳುಕ್ಯನ್ ರಾಷ್ಟ್ರಕೂಟನ್ ಪೀರಿಯಡ್. ಅಂದರೆ ಇದು ನಮ್ಮ ಸ್ಟೇಟ್ ಫಾರ್ಮೇಷನ್, ದಿ ವೇರಿಯಸ್ ಸ್ಟೇಜಸ್ ಆಫ್ ವೇರಿಯಸ್ ಸೆಗ್ಮೆಂಟ್ ಆಫ್ ದಿ ಸ್ಟೇಟ್, ಹೇಗೆ ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರಗಳು, ಫ್ಯೂಡಲ್ ಸ್ಟೇಟ್ಸ್, ಆಮೇಲೆ ಸಬಾರ್ಡಿನೇಟ್ ರೂಲರ್ಸ್, ಈ ಪ್ರಭುತ್ವದ ಬೇರೆ ಬೇರೆ ನೆಲೆಗಳು ಅಂತ ನಾವು ಕರೀತೇವೆ. ಅದ್ರ ಮೇಲೆ ಒಂದು ಶಾರ್ಟ್ ಆನ್ಸರ್ ಕ್ವಶನ್ ಕೇಳ್ಬೋದು. ಅದಕ್ಕೆ ಆನ್ಸರ್ ಮುಂದಿನ ಸ್ಲೈಡ್ಗಳಲ್ಲಿ ಇದೆ. ನೆಕ್ಸ್ಟ್ ಪ್ಲೀಸ್. ಈಗ ನಾವು ಇಂಟ್ರೊಡಕ್ಷನಲ್ಲಿ ನಾವು ಕೌಟಿಲ್ಯನ್ ಅರ್ಥಶಾಸ್ತ್ರದಲ್ಲಿ ಮತ್ತು ಮನೋಧರ್ಮಶಾಸ್ತ್ರದಲ್ಲಿ ಎಲಿಮೆಂಟ್ಸ್ ಆಫ್ ದಿ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಅವರ 7 ಎಲಿಮೆಂಟ್ಸ್ಗಳು ಮನೋಧರ್ಮದಲ್ಲಿ ಕೊಟ್ಟಿರುವಂಥದ್ದು ಮತ್ತು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಕೊಟ್ಟಿರುವಂಥದ್ದು ಸೇಮ್, ಅದರ ಆರ್ಡರ್ ಮಾತ್ರ ಚೇಂಜ್ ಇದೆ. ಸೊ ಕಿಂಗ್, ಮಿನಿಸ್ಟರ್, ಸಿಟಿ, ಆಮೇಲೆ ಟೆರಿಟರಿ, ಕೋಶ, ಆರ್ಮಿ ಆ್ಯಂಡ್ ಶತ್ರು ಆ್ಯಂಡ್ ಮಿತ್ರ. ಇದನ್ನು ನಾವೊಂದು ಇಂಟ್ರೊಡಕ್ಷನಲ್ಲಿ, ಯಾಕಂದ್ರೆ ನಾವೆಲ್ಲ ಕೌಟಿಲ್ಯನ್ ಮಾಡೆಲನ್ನು ಓದಿದ್ದೇವೆ. ಸ್ಟೇಟ್ ಫಾರ್ಮೇಷನ್ ಸಪ್ತಾಂಗ ಥಿಯರಿ ನಾವು ಓದಿದ್ದೇವೆ. ಅದನ್ನು ಮಕ್ಕಳಿಗೆ ಒಂದು ಇಂಟ್ರೊಡಕ್ಷನಲ್ಲಿ ಹೇಳ್ಬೋದು. ಅದನ್ನು ಮಕ್ಕಳಿಗೆ ಬರೀಲಿಕ್ಕೆ ಕೂಡ ಈಸಿ ಆಗುತ್ತೆ. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಕದಂಬ, ಗಂಗಾ, ಚಾಳುಕ್ಯ, ರಾಷ್ಟ್ರಕೂಟ ಎಲ್ಲರಿಗೂ ಕೂಡ ಇದು ಇಂಟ್ರೊಡಕ್ಷನಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಪ್ಲೀಸ್. ಇನ್ನು ನಾನು ಒಂದು ಫಾರ್ಮೇಟನ್ನು ಮಾಡಿದ್ದೇನೆ. ಈ ಫಾರ್ಮೇಟನ್ನು ಇಟ್ಕೊಂಡು ನಾವು ಕದಂಬ, ಗಂಗಾ ಸ್ಟೇಟ್ ಹೇಗಿತ್ತು, ಚಾಳುಕ್ಯನ ಸ್ಟೇಟ್ ಹೇಗಿತ್ತು ಮತ್ತು ರಾಷ್ಟ್ರಕೂಟ ಪೀರಿಯಡಲ್ಲಿ ಸ್ಟೇಟ್ ಹೇಗಿತ್ತು ಅನ್ನೋದನ್ನು ಇಲ್ಲಿ ನಾವು ಈ ಫಾರ್ಮುಲಕ್ಕೆ ಅಪ್ಲೈ ಮಾಡುವಂಥದ್ದು. ಸೈಡ್ ಹೆಡ್ಡಿಂಗ್ಗಳು, ಮೇನ್ ಹೆಡ್ಡಿಂಗ್ಗಳು ಎಲ್ಲ ಚಾಪ್ಟರ್ಗಳಲ್ಲಿ ಸೇಮ್ ಇರುತ್ತೆ. ಓಕೆ. ಸೊ ಮೌರ್ಯ ಶಾತವಾಹನ ಸ್ಟೇಟ್ ಸಿಸ್ಟಮ್ ಇಂಟ್ರೊಡಕ್ಷನಲ್ಲಿ, ಆಮೇಲೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಹೇಗಿದೆ, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಹೇಗಿದೆ, ರೆವಿನ್ಯೂ ಸಿಸ್ಟಮ್ ಹೇಗಿತ್ತು, ಆಮೇಲೆ ಮಿಲಿಟರಿ ಸಿಸ್ಟಮ್ ಹೇಗಿತ್ತು, ಜುಡಿಷಿಯಲ್ ಸಿಸ್ಟಮ್ ಹೇಗಿತ್ತು, ರೂರಲ್ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಷನ್. ಇಷ್ಟು ನಾವು ಟ್ರೆಡಿಷನಲ್ಲಿ ನಾವು ಇಷ್ಟು ತನಕ ಹೇಳ್ಕೊಂಡು ಬಂದಿದ್ದೇವೆ ಮಕ್ಕಳಿಗೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ. ಆದರೆ ಇದನ್ನು ನಾವು ಒಂದು 60% ಹೇಳಿ ಆಮೇಲೆ ಒಂದು 40% ನಾವು ಥಿಯರಿ ಹೇಳಬೇಕಾಗತ್ತೆ ಮಕ್ಕಳಿಗೆ. ಅದನ್ನು ನಾವು ನೇಚರ್ ಆಫ್ ಸ್ಟೇಟ್ ಹೇಗಿದೆ, ಆ ಪ್ರಭುತ್ವ ಹೇಗಿತ್ತು, ಅದು ಮೊನಾರ್ಕಿಕಲ್ ಆಗಿತ್ತಾ, ಅಬ್ಸಲ್ಯೂಟ್ ಮೊನಾರ್ಕಿ ಆಗಿತ್ತಾ, ಡೆಸ್ಪೋಟಿಕ್ ಆಗಿತ್ತಾ, ರಿಪಬ್ಲಿಕ್ ಸ್ಟೇಟ್ ಆಗಿತ್ತಾ, ಸೆಗ್ಮೆಂಟ್ರಿ ಸ್ಟೇಟ್ ಆಗಿತ್ತಾ ಅನ್ನೋದನ್ನು ನಾವು ಥಿಯರಿಯಲ್ಲಿ ಓದಿದ್ದೇವೆ. ಅದನ್ನು ನಾವು ಲಾಸ್ಟ್ ಕನ್ಕ್ಲೂಡಿಂಗ್ ಪಾರ್ಟಲ್ಲಿ ಹೇಳುವಂಥದ್ದು. ಪ್ರಾರಂಭದಲ್ಲಿ ನಾವು ಈ ಥಿಯರಿಯನ್ನು ಹೇಳುವುದು ಬೇಡ, ಯಾಕಂದರೆ ಅಲ್ಲಿ ಪಿ ಜಿಗೆ ಹೋದವರಿಗೆ ಮತ್ತು ಬೇರೆ ಏನು ಕೆಲಸ ಇಲ್ಲ ಆಗುತ್ತೆ ನಾವು ಪೂರ ಹೇಳಿಕೊಟ್ರೆ ಮಕ್ಕಳಿಗೆ. ಸೊ ಅದನ್ನು ಪಿ ಜಿಯಲ್ಲಿ ಅವ್ರು ಹೇಳ್ಕೊಡ್ತಾರೆ. ನಾವು ಬೇಸಿಕ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್, ಆ ಸ್ಟೇಟ್ ಫಾರ್ಮೇಷನ್ ಹೇಗಿದೆ ಅನ್ನೋದನ್ನು ನಾವು ಟ್ರೆಡಿಷನಲ್ ಹೇಳ್ಕೊಂಡು ಬಂದಿದ್ದೇವೆ. ಸೆಂಟ್ರಲ್, ಪ್ರೊವಿನ್ಷಿಯಲ್, ರೆವಿನ್ಯೂ, ಮಿಲಿಟರಿ, ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಹೇಳಿದ್ದೇವೆ. ಅದನ್ನು ಹೇಳಿ ಕೊನೆಗೆ ನಾವು ಸ್ಟೇಟ್ ಫಾರ್ಮೇಷನ್, ನೇಚರ್ ಆಫ್ ಸ್ಟೇಟ್, ಯಾವ ರೀತಿಯ ಪ್ರಭುತ್ವ ಅಲ್ಲಿತ್ತು ಅನ್ನೋದನ್ನು ಹೇಳ್ಬೋದು. ಕೊನೆಗೆ ಒಂದು ಕನ್ಕ್ಲೂಷನ್. ನೆಕ್ಸ್ಟ್ ಪ್ಲೀಸ್. ಸೊ ಸೆಂಟ್ರಲ್ ಗವರ್ಮೆಂಟ್ ಬಂದಾಗ ಮತ್ತೆ ಅಲ್ಲಿ ಸರ್ಟನ್ ಡಿಸ್ಕ್ರಿಪ್ಷನ್ಸ್ ಇದೆ. ಕಿಂಗ್, ಕಿಂಗ್ಶಿಪ್, ಐಡಿಯಲ್ ಆಫ್ ಕಿಂಗ್, ಚಕ್ರವರ್ತಿ, ಆಮೇಲೆ ಪವರ್ ಆ್ಯಂಡ್ ಡ್ಯೂಟೀಸ್ ಆಫ್ ಕಿಂಗ್, ಲಾ ಆಫ್ ಸಕ್ಸೆಷನ್, ಅದೆಲ್ಲ ನಾವು ಹೇಳ್ತೇವೆ. ಆಮೇಲೆ ಸೆಂಟ್ರಲ್ ಗವರ್ಮೆಂಟಲ್ಲಿ ಯುವರಾಜ ಬರ್ತದೆ, ಅವನ ಪೊಸಿಷನ್ ಏನು, ಶಾಸನಗಳಲ್ಲಿ ಯಾವ್ಯಾವ ಉಲ್ಲೇಖ ಬರುತ್ತೆ, ಆಮೇಲೆ ಕೊರೋನೇಷನ್ ಸೆರೆಮನಿ ಬಗ್ಗೆ ಉಲ್ಲೇಖ ಬರುತ್ತೆ. ರೀಜೆಂಟ್, ಚಾಳುಕ್ಯ ಪುಲಕೇಶಿ ಬಂದಾಗ ಅಲ್ಲಿ ಅವನ ರೀಜೆಂಟ್ ವಿಚಾರ ಬರುತ್ತೆ. ಸೊ ರೀಜೆಂಟ್ ಬಗ್ಗೆ ಹೇಳ್ಬೋದು. ರಾಜನ ಟೈಟಲ್ಗಳು ಮತ್ತು ಆ ಟೈಟಲ್ಗಳ ಹಿಂದೆ ಇರುವಂಥ ಸೂಕ್ಷ್ಮವಾದಂಥ ಅರ್ಥಗಳನ್ನು ಹೇಳ್ಬೋದು. ಆಮೇಲೆ ರೋಲ್ ಆಫ್ ಕ್ವೀನ್ ಆ್ಯಂಡ್ ಮಿನಿಸ್ಟರ್ಸ್, ಇಷ್ಟು ಸೆಂಟ್ರಲ್ ಗವರ್ಮೆಂಟಲ್ಲಿ ಬರುತ್ತೆ. ಇಷ್ಟು ವಿಚಾರಗಳು ಸೈಡ್ ಹೆಡ್ಡಿಂಗ್ ಇರುವಾಗ ಮಕ್ಕಳಿಗೆ ಒಂದು ಶಾರ್ಟ್ ಆನ್ಸರ್ ಬರಲಿಕ್ಕೆ ಆಗ್ತದೆ. ಪ್ರತಿಯೊಂದು ಕದಂಬ, ಗಂಗಾ ಪೀರಿಯಡ್ಗೆ ಇದನ್ನು ಅಪ್ಲೈ ಮಾಡ್ಬೋದು. ಚಾಳುಕ್ಯನ್ ಪೀರಿಯಡ್, ರಾಷ್ಟ್ರಕೂಟ ಪೀರಿಯಡ್ ಕೂಡ ಇದನ್ನೇ ಸೇಮ್ ಫಾರ್ಮುಲಾ ಅಪ್ಲೈ ಮಾಡುವಂಥದ್ದು. ಅಲ್ಲಿ ಕಂಟೆಂಟ್, ಒಳಗಿನ ಕಂಟೆಂಟ್, ನೇಮ್ ಆಫ್ ದಿ ಕಿಂಗ್, ಅವನ ಟೈಟಲ್ಗಳು, ರೀಜೆಂಟ್ಗಳು, ನೇಮ್ ಆಫ್ ದಿ ಕ್ವೀನ್, ಯುವರಾಜ, ಅದೆಲ್ಲ ಚೇಂಜ್ ಇರುತ್ತೆ. ಉಳಿದಂತೆ ಸೇಮ್ ಫಾರ್ಮೇಟ್. ಸೊ ಇದು ನೇಚರ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ನೆಕ್ಸ್ಟ್ ಪ್ಲೀಸ್. ಇನ್ನು ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಪ್ರಭುತ್ವದ ನೆಲೆಗಳು ಅಂತ ನಾವು ಕರಿತೇವೆ. ಸೆಂಟ್ರಲ್ ಗವರ್ಮೆಂಟ್ ಒಂದು, ಆಮೇಲೆ ಪ್ರೊವಿನ್ಷಿಯಲ್ ಗವರ್ಮೆಂಟ್, ಆಮೇಲೆ ಫ್ಯೂಡಲ್ ಲಾರ್ಡ್ಸ್, ಸಾಮಂತ ರಾಜರು, ಬೇರೆ ಬೇರೆ ಸ್ತರದ ಆಡಳಿತ ನಮಗೆ ಬರುತ್ತೆ, ಪ್ರಭುತ್ವದ ನೆಲೆಗಳು ಅಂತ. ಈಗ ಇಡೀ ಪೇಪರ್ನ ಉದ್ದೇಶ ನಮಗೆ ಮಕ್ಕಳಿಗೆ ಪ್ರೆಸೆಂಟ್ ಗವರ್ಮೆಂಟ್ ಹೇಗೆ ಇವಾಲ್ವ್ ಆಯಿತು ಅಂತ ಹೇಳುವಂಥದ್ದು. ಈಗ ನಮ್ಮಲ್ಲಿ 5 ಟೈರ್ ಸಿಸ್ಟಮ್ ಇದೆ, ನಿಮಗೆ ಗೊತ್ತಿದೆ. ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ವಿಲೇಜ್ ಪಂಚಾಯತ್.
ಈ 5 ಟೈರಲ್ಲಿ ಒಂದು ಟೈರ್ ಮಾತ್ರ ಪಂಚರ್ ಆಗಿದೆ ಸ್ವಲ್ಪ. ಯಾವುದು? ತಾಲೂಕ್ ಪಂಚಾಯತ್. ಲಾರಿಯಲ್ಲಿ ಒಂದು ಟೈರ್ ಸ್ವಲ್ಪ ಮೇಲೆ ಇರ್ತದೆ ನೋಡಿ, ಹಾಗೆ ಆಗಿದೆ ನಮ್ಮ ಈ 5 ಟೈರ್ ಸಿಸ್ಟಮ್ ಅಲ್ಲಿ. ಸೊ ಈ 5 ಟೈರ್ ಸಿಸ್ಟಮ್ ಪ್ರಭುತ್ವದ ನೆಲೆಗಳನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ಪ್ರಾಂತ್ಯಗಳು ಅದು ನಮಗೆ ಕದಂಬ ಗಂಗದಲ್ಲಿ ಅಷ್ಟು ಬರೋದಿಲ್ಲ. ಚಾಳುಕ್ಯನ್ ಪೀರಿಯಡ್ ಬರುವಾಗ, ರಾಷ್ಟ್ರಕೂಟ ಪೀರಿಯಡ್ ಬರುವಾಗ ನಮಗೆ ಅಲ್ಲಿ ಸಾಮಂತ ರಾಜರು ಬರುತ್ತಾರೆ. ಫ್ಯೂಡಲ್ ಸಿಸ್ಟಮ್ ಇವಾಲ್ವ್ ಆದದ್ದು ನೋಡ್ತೇವೆ, ಫ್ಯೂಡಲ್ ಲಾರ್ಡ್ಸ್ ಬರ್ತಾರೆ. ಆಮೇಲೆ ವಿಲೇಜ್ ಪಂಚಾಯತ್ ತನಕ ಹೇಗೆ ಆ ಪ್ರಭುತ್ವದ ನೆಲೆಗಳು ನಮಗೆ ಕಾಣಿಸಿಗ್ತದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದಾಗಿದೆ. ಸೊ ಆಮೇಲೆ ಈ ಪ್ರಾಂತೀಯ ಅಧಿಕಾರಿಗಳೇನಿದ್ದಾರೆ ಅವರ ಪವರ್ಗಳೇನು, ಅವರ ಫಂಕ್ಷನ್ಗಳೇನು, ಅವರ ಅಪಾಯಿಂಟ್ಮೆಂಟ್ಗಳೇನು, ಅವರ ರಿಲೇಷನ್ ವಿತ್ ದಿ ಕಿಂಗ್, ಅದೆಲ್ಲ ನಾವು ಹೇಳಿರ್ತೇವೆ ಮಕ್ಕಳಿಗೆ. ಪ್ರಾಂತ್ಯಾಧಿಕಾರಿಗಳು ಕೆಲವೊಮ್ಮೆ ರಾಜನ ನೇರವಾದ ಸಂಬಂಧಿಕರು. ಫಾರ್ ಎಕ್ಸಾಂಪಲ್ ಚಾಳುಕ್ಯ ಪುಲಕೇಶಿ ವೆಂಗಿ ಪ್ರದೇಶವನ್ನು ಆಕ್ರಮಣ ಮಾಡಿದಾಗ ಅವನು ತನ್ನ ಸೋದರ ಕುಬ್ಜ ವಿಷ್ಣುವರ್ಧನ ಅಪಾಯಿಂಟ್ ಮಾಡ್ತಾನೆ. ಹೀಗೆ ಆ ಗವರ್ನರ್ಗಳ ನೇಮಕ ಇದೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಈ ಬೇಸಲ್ಲಿ ಹೇಳ್ಬೋದು. ನಾನೊಂದು ಫ್ರೇಮ್ ವರ್ಕ್ ಮಾತ್ರ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಪ್ಲೀಸ್. ಆಮೇಲೆ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಕೂಡ ಒಂದು ಫಾರ್ಮುಲಾ ಇದೆ. ಸೊ ಸೋರ್ಸಸ್ ಆಫ್ ರೆವಿನ್ಯೂ, ಲ್ಯಾಂಡ್ ರೆವಿನ್ಯೂ ಮತ್ತು ಬೇರೆ ಬೇರೆ ತೆರಿಗೆ, ಯಾವ ರೀತಿಯ ತೆರಿಗೆಗಳು ನಮಗೆ ಶಾಸನದಲ್ಲಿ ಬೇಕಾದಷ್ಟು ತೆರಿಗೆಗಳ ಉಲ್ಲೇಖ ಬರುತ್ತೆ. ಆಮೇಲೆ ರೆವಿನ್ಯೂ ಅಫಿಷಿಯಲ್ಸ್ ಯಾರು ತೆರಿಗೆ ಸಂಗ್ರಹ ಮಾಡ್ತಾ ಇದ್ರು, ಆಮೇಲೆ ಸ್ಟೇಟ್ ಶೇರ್ ಹೇಗಾಗಿತ್ತು, ರಾಜನ ಶೇರ್ ಎಷ್ಟಾಗಿತ್ತು, ಆಮೇಲೆ ಆ ರೆವಿನ್ಯೂ ಕಲೆಕ್ಟರ್ಸ್ ಏನಿದ್ದಾರೆ ಅವ್ರು ಎಷ್ಟು ಇಟ್ಕೊಳ್ತಾ ಇದ್ರು, ಆಮೇಲೆ ಕ್ಯಾಶ್, ಕೈಂಡ್ ಮತ್ತು ಸರ್ವಿಸ್. ತೆರಿಗೆ ಅನ್ನುವಂಥದ್ದು ಕ್ಯಾಶಲ್ಲಿ ಬರ್ತಾ ಇತ್ತು ಮತ್ತು ವಸ್ತು ರೂಪದಲ್ಲಿ ಬರ್ತಾ ಇತ್ತು, ಮತ್ತು ಜೀತ ಪದ್ಧತಿ ಅಥವಾ ರಾಜನ ಏನು ರಾಜನಿಗೆ ಊಳಿಗ ಮಾಡುವವರು ಅದು ರಾಜ್ಯಕ್ಕೂ ಇತ್ತು, ಭೂಮಾಲೀಕರಿಗಿತ್ತು. ಎಲ್ಲ ಹಂತದಲ್ಲಿ ಕೂಡ ಈ ಸರ್ವಿಸ್ ಟ್ಯಾಕ್ಸ್ ಇತ್ತು. ಅಂದರೆ ಅವರು ಕ್ಯಾಶ್ ಕೊಡ್ತಾ ಇರಲಿಲ್ಲ, ಕೈಂಡ್ ಕೊಡ್ತಾ ಇರಲಿಲ್ಲ, ಬಟ್ ಭೂಮಾಲೀಕನ ಮನೆ ಹೋಗಿ ಅವ್ರು ದುಡಿತಾ ಇದ್ರು, ಸರ್ವಿಸ್ ಮಾಡ್ತಾ ಇದ್ರು, ಅದು ಕೂಡ ರೀತಿಯಲ್ಲಿ ತೆರಿಗೆ. ಸೊ ವೇರಿಯಸ್ ಫಾರ್ಮ್ಸ್ ಆಫ್ ರೆವಿನ್ಯೂ ಸಿಸ್ಟಮ್. ನೆಕ್ಸ್ಟ್ ಪ್ಲೀಸ್. ಇನ್ನು ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ನಿಮಗೆ ಗೊತ್ತೇ ಇದೆ. ವೇರಿಯಸ್ ಸೆಗ್ಮೆಂಟ್ ಆಫ್ ಮಿಲಿಟ್ರಿಯಲ್ಲಿ ಬೇರೆ ಬೇರೆ ಹೈರಾರ್ಕಿ ಆಫ್ ಅಫಿಷಿಯಲ್ಸ್ ಹೇಳ್ತೇವೆ. ಆಮೇಲೆ ಬೇರೆ ಬೇರೆ ವಿಂಗ್, ಇನ್ಫೆಂಟ್ರಿ, ಕ್ಯಾವಲ್ರಿ, ಎಲಿಫೆಂಟ್ರಿ, ಚಾರಿಯಟ್ಸ್ ಅದೆಲ್ಲ ಬರುತ್ತೆ. ಆಮೇಲೆ ಸೋಲ್ಜಿಯರ್ಸ್, ಅಪಾಯಿಂಟ್ಮೆಂಟ್ ಆಫ್ ಸೋಲ್ಜರ್ಸ್ ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿ ಸಿಗೋದಿಲ್ಲ, ಬಟ್ ಅನೇಕ ಸೋಲ್ಜರ್ಸ್ಗಳ ಬಗ್ಗೆ ನಮಗೆ ಶಾಸನದಲ್ಲಿ ಉಲ್ಲೇಖ ಬರುತ್ತೆ. ಆಮೇಲೆ ಯುದ್ಧಗಳು, ಯುದ್ಧ ತಂತ್ರಗಳು, ಆಮೇಲೆ ಯಾವ ರೀತಿ ಪ್ರಾಂತೀಯ ಅಧಿಕಾರಿಗಳು, ಸಾಮಂತ ರಾಜರುಗಳು ಮತ್ತು ನಮ್ಮ ಫ್ಯೂಡಲ್ ಲಾರ್ಡ್ಸ್ ಹೇಗೆ ದೇ ಆರ್ ಸಪ್ಲೈಯಿಂಗ್ ಮಿಲಿಟ್ರಿ ಟು ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಈ ವಿಚಾರಗಳನ್ನೆಲ್ಲ ಇಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡ್ಬೋದು. ಸೊ ಮಿಲಿಟ್ರಿ ಬಗ್ಗೆ ಒಂದು ಶಾರ್ಟ್ ಆನ್ಸರ್ ಮಕ್ಕಳು ಹೇಳುವಷ್ಟು ಪಾಯಿಂಟ್ಗಳು ಇಲ್ಲಿ ನಮಗೆ ಸೈಡ್ ಹೆಡ್ಡಿಂಗ್ಗಳು ಸಿಗುತ್ತೆ. ನೆಕ್ಸ್ಟ್ ಪ್ಲೀಸ್. ಇನ್ನು ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್, ಕಿಂಗ್ ಆಸ್ ಎ ಚೀಫ್ ಜಸ್ಟಿಸ್, ಆಮೇಲೆ ಹೈರಾರ್ಕಿ ಆಫ್ ಜಡ್ಜಸ್, ಹೇಗೆ ರಾಜನ ಆಸ್ಥಾನದಿಂದ ವಿಲೇಜ್ ಪಂಚಾಯತ್ ತನಕ ನ್ಯಾಯ ತೀರ್ಮಾನ ನೀಡ್ತಾ ಇದ್ರು. ಸೊ ಹೈರಾರ್ಕಿ ಆಫ್ ಕೋರ್ಟ್ಸ್ ಅದೆಲ್ಲ ಬರುತ್ತೆ. ಆಮೇಲೆ ಟೈಪ್ಸ್ ಆಫ್ ಕ್ರೈಮ್ಸ್, ಯಾವ್ಯಾವ ರೀತಿ ಕ್ರೈಮ್ಸ್ ನಮಗೆ ಶಾಸನದಲ್ಲಿ ಉಲ್ಲೇಖಗಳು ಸಿಗುತ್ತೆ. ಆಮೇಲೆ ಸೋರ್ಸ್ ಆಫ್ ಲಾ, ಯಾವುದು ಕಾನೂನು, ಯಾವುದು ಅದರ ಸೋರ್ಸ್ ಆಫ್ ಲಾ ಯಾವುದು, ಅರ್ಥಶಾಸ್ತ್ರ ಇರ್ಬೋದು, ಧರ್ಮಶಾಸ್ತ್ರ ಇರ್ಬೋದು, ಅದೆಲ್ಲ ಅಲ್ಲಿ ಬರುತ್ತೆ. ಆಮೇಲೆ ಪನಿಷ್ಮೆಂಟ್ಸ್, ಟೈಪ್ಸ್ ಆಫ್ ಪನಿಷ್ಮೆಂಟ್ಸ್, ಯಾವ ತಪ್ಪಿಗೆ ಯಾವ ಶಿಕ್ಷೆಯನ್ನು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಮಗೆ ಬೇಕಾದಷ್ಟು ಪ್ರತಿಯೊಂದು ನಮ್ಮ ರಾಜಮನೆತನ, ಚಾಳುಕ್ಯ, ಕದಂಬ ಅವರೆಲ್ಲ ನಮಗೆ ಉಲ್ಲೇಖಗಳು ಬರುತ್ತೆ. ಸೊ ಇದು ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಪ್ಲೀಸ್. ಇನ್ನು ರೂರಲ್ ಅಡ್ಮಿನಿಸ್ಟ್ರೇಷನ್, ಈ ಪವರ್ ಬೇಸ್ ಅಟ್ ರೂರಲ್ ಲೆವೆಲ್ ಹೇಗಿತ್ತು. ರೂರಲ್ ಅಡ್ಮಿನಿಸ್ಟ್ರೇಷನ್, ವಿಲೇಜ್ ಅಸೆಂಬ್ಲಿ, ಇಟ್ಸ್ ಫಂಕ್ಷನ್ಸ್, ಟೈಪ್ಸ್ ಆಫ್ ವಿಲೇಜ್ ಅಸೆಂಬ್ಲಿ, ಅಗ್ರಹಾರ, ವಿಲೇಜ್ ಅಫಿಷಿಯಲ್ಸ್ ಮತ್ತು ಅವರ ಫಂಕ್ಷನ್ಸ್, ಡ್ಯೂಟೀಸ್ ಅದೆಲ್ಲ ಅಲ್ಲಿ ನಾವು ಹೇಳ್ಬೋದು. ಸೊ ಇಷ್ಟು ಬೇಸಿಕ್ ಆದಂಥ ವಿಚಾರಗಳು. ನೆಕ್ಸ್ಟ್ ಪ್ಲೀಸ್. ಇನ್ನು ಇಷ್ಟು ನಾವು ಟ್ರೆಡಿಷನಲ್ ಆಗಿ ಮಕ್ಕಳಿಗೆ ಹೇಳ್ಕೊಂಡು ಬಂದಿದ್ದೇವೆ. ಇನ್ನು ನಾವು ಥಿಯರೈಸಿಂಗ್ ದಿ ನೇಚರ್ ಆಫ್ ಸ್ಟೇಟ್ ಅಥವಾ ಸ್ಟೇಟ್ ಫಾರ್ಮೇಷನ್, ಅದಕ್ಕೆ ಒಂದು ಥಿಯರಾಟಿಕಲ್ ಟಚ್ಚನ್ನು ಹೇಗೆ ಕೊಡ್ಬೋದು ಅಂದರೆ ನೇಚರ್ ಆಫ್ ಮೊನಾರ್ಕಿ, ಆ ರಾಜಪ್ರಭುತ್ವ ಹೇಗಿತ್ತು, ಆ ರಾಜನ ಟೈಟಲ್ಗಳೇನಿದೆ, ಬಿರುದುಗಳೇನಿದೆ, ಅದರಲ್ಲಿ ನಮಗೆ ಅವನ ನೇಚರ್ ಗೊತ್ತಾಗುತ್ತೆ. ಸೊ ಅವುಗಳನ್ನು ನೇಚರ್ ಆಫ್ ಕಿಂಗ್ ಅದನ್ನು ಮೊನಾರ್ಕಿಯನ್ನು ವಿಶ್ಲೇಷಣೆ ಮಾಡ್ಬೋದು. ಸೆಂಟ್ರಲ್ ಮೊನಾರ್ಕಿ ಹೇಗೆ ಮೊನಾರ್ಕಿಕಲ್ ಸಿಸ್ಟಮ್ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಸಮ್ ಸ್ಟೇಟ್ಸ್ ಆರ್ ಸಬ್ಜೆಕ್ಟ್ ಟು ಎಕ್ಸ್ಟರ್ನಲ್ ಸಾವರ್ನಿಟಿ, ಹೆಜಿಮನಿ ಪವರ್, ಶೇರಿಂಗ್ ಆಫ್ ಡಿಸ್ಟ್ರಿಬ್ಯೂಷನ್, ಅದೆಲ್ಲ ಥಿಯರಿಯಲ್ಲಿ ಬರುತ್ತೆ. ಅಂದರೆ ರಾಜಪ್ರಭುತ್ವ ಮತ್ತು ಅಧಿಕಾರ ಹಂಚಿಕೆ, ಅದು ಅಧಿಕಾರ ವಿಕೇಂದ್ರೀಕರಣ ಅಲ್ಲ, ಅಧಿಕಾರ ಹಂಚಿಕೆ. ಯಾವ ರೀತಿ ಫ್ಯೂಡಲ್ ಲಾರ್ಡ್ಸ್
ತಮ್ಮ ಅಧಿಕಾರವನ್ನು, ರಾಜನ ಅಧಿಕಾರವನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಸಾಮಂತ ರಾಜರು ರಾಜನ ಅಧಿಕಾರವನ್ನು ಹೇಗೆ ಶೇರ್ ಮಾಡ್ಕೊಳ್ತಾ ಇದ್ರು, ಭೂಮಾಲೀಕರು ಹೇಗೆ ರಾಜನ ಅಧಿಕಾರವನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಹೀಗೆ ಅಧಿಕಾರದ ಬೇರೆ ಬೇರೆ ನೆಲೆಗಳು, ಪ್ರಭುತ್ವದ ಬೇರೆ ಬೇರೆ ನೆಲೆಗಳನ್ನು ನಾವಿಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆ ಹೇಳಿದರೆ ಅಲ್ಲಿಗೆ ಆ ಸ್ಟೇಟ್ ಫಾರ್ಮೇಷನ್ ಅನ್ನುವಂಥ ಒಂದು ವಿಸ್ತಾರವಾದಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಮುಗೀತದೆ. ಇದೇ ಫಾರ್ಮುಲಾವನ್ನು ಎಲ್ಲ ಡೈನೆಸ್ಟಿಗೂ ಅಪ್ಲೈ ಮಾಡಿದ್ರೆ ಆಯಿತು. ಕದಂಬ, ಗಂಗಾ, ಚಾಳುಕ್ಯ, ರಾಷ್ಟ್ರಕೂಟ ಮತ್ತು ಕಲ್ಯಾಣಿ ಚಾಳುಕ್ಯಕ್ಕೆ ಇಷ್ಟು ಅಪ್ಲೈ ಮಾಡಿದರೆ ಆ ಸ್ಟೇಟ್ ಫಾರ್ಮೇಷನ್ ಇನ್ ಕರ್ನಾಟಕ ಅಪ್ ಟು 10th century ಮುಗಿಬಹುದು ಅಂತ ಕಾಣ್ತದೆ. ಇದು ನನ್ನ ಒಟ್ಟು ಪ್ರೆಸೆಂಟೇಷನ್ ಸಮ್ಮರಿ. ನಿಮ್ಗೆ ಇದ್ರ ಬಗ್ಗೆ ಏನೋ ಕೇಳಲಿಕ್ಕಿದ್ರೆ ಕೇಳ್ಬೋದು. ಏನಾದರೂ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಸಲಹೆಗಳಿದ್ರೆ ಕೊಡಿ. ನಾ ಇದರ ಬೇಸಿಸ್ ಮೇಲೆ ಸ್ಟಡಿ ಮೆಟೀರಿಯಲ್ ಮಾಡಿಕೊಡ್ತೇನೆ. ಆದರೆ ಎಲ್ಲ ಚಾಪ್ಟ್ರು ನಾನು ಒಬ್ಬನೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾರಾದರೂ ನನ್ನೊಟ್ಟಿಗೆ ಜಾಯ್ನ್ ಆದರೆ, ಈಗ ನಿಮಗೆ ಏನು ಮಾಡಬೇಕು, ಇಷ್ಟು ತನಕ ಎಲ್ಲರೂ ಕೇಳ್ತಾ ಇದ್ದದ್ದು ಸ್ಟೇಟ್ ಫಾರ್ಮೇಷನ್ ಏನು ಹೇಳಬೇಕು ಅಂತ. ಏನು ಹೇಳಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಈಗ ಏನು ಹೇಳಬೇಕು ಅನ್ನೋದು ಸ್ಪಷ್ಟವಾಗಿದೆ. ಸೊ ಅದ್ರ ಮೇಲೆ ನಾವು ಅದನ್ನು ಡೆವಲಪ್ ಮಾಡಿದ್ರೆ ಆಯ್ತು. ನಿಮ್ಮ ಸಲಹೆ ಸೂಚನೆಗಳಿದ್ರೆ ಕೊಡ್ಬೋದು. ಇಲ್ಲಾದರೆ ನೇರವಾಗಿ ನಾವು ಸೆಷನ್ಗೆ ಹೋಗ್ತೇವೆ. ಯಾಕಂದರೆ ಕರ್ನಾಟಕ ಹಿಸ್ಟ್ರಿಯನ್ನು ಮುಂದಿನ ಅರ್ಧ ಗಂಟೆಯಲ್ಲಿ ನಾವು ಮುಗಿಸ್ತೇವೆ. ಯಾಕಂದರೆ ಥರ್ಡ್ ಪೇಪರ್ ಸತೀಶ್ ಕಟ್ಟಿ ಅವರ ಪೇಪರ್ ನಮಗೆ ಹೆಚ್ಚು ಡಿಬೇಟಿಗೆ ಅಲ್ಲಿ ಅಗತ್ಯ ಇದೆ, ಚರ್ಚೆ ಅಗತ್ಯ ಇದೆ. ಸ್ಟೇಟ್ ಫಾರ್ಮೇಷನ್ ಬಗ್ಗೆ ಏನಾದ್ರು ಹೇಳಲಿಕ್ಕಿದ್ರೆ ಹೇಳ್ಬೋದು. ಓಕೆ, ಸೊ ಥ್ಯಾಂಕ್ ಯು. ರಾಬರ್ಟ್ ಸರ್, ಪ್ಲೀಸ್ ಕಂಟಿನ್ಯೂ ನೆಕ್ಸ್ಟ್ ಸೆಷನ್. ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್ ಅವರು ವಹಿಸ್ಕೊಳ್ಳಿಕ್ಕಿದ್ದಾರೆ. ಅವರು ತಮ್ಮ ಪಾಲಿನ ಏನು ಜವಾಬ್ದಾರಿ ಇದೆ ಆಲ್ರೆಡಿ ಅದನ್ನು ಪೂರೈಸಿದ್ದಾರೆ. ಅವರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಕರೆ ಕೊಡ್ತಾ ಇದ್ದೇನೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸುದೀಪ್ ಸರ್, ದಾಮೋದರ್ ಸರ್, ಡಾಕ್ಟರ್ ಪ್ರಸಾದ್, ಡಾಕ್ಟರ್ ಶ್ರೀಧರ್ ಸರ್, ಡಾಕ್ಟರ್ ಅಶೋಕ್ ಸರ್, ದೆನ್ ಸುಚಿತ್ರಾ ಮೇಡಮ್, ರೇಷ್ಮಾ ಮೇಡಮ್, ಲೀಲಾವತಿ ಮೇಡಮ್, ಮೇಜರ್ ಡಾಕ್ಟರ್ ರಾಘವ್, ಹಾಗೆ ಗಣೇಶ್ BM ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇಳೆಯನ್ನು ವ್ಯಯಿಸದೆ ಈ ಗೋಷ್ಠಿಯನ್ನು ನಡೆಸ್ಕೊಡ್ಬೇಕಾಗಿ ಅಧ್ಯಕ್ಷರಾದಂಥ ಜಯರಾಮ್ ಶೆಟ್ಟಿಗಾರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿದೌಟ್ ಎನಿ ಫಾರ್ಮಾಲಿಟೀಸ್ ಡೈರೆಕ್ಟ್ಲಿ ಪೇಪರ್ ಪ್ರೆಸೆಂಟೇಷನ್ ಹೋಗ್ತಾ ಇದ್ದೇವೆ. ಫಸ್ಟ್ ಪೇಪರ್ ಸುದೀಪ್ ಸರ್, ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ. ನನಗೆ ಇಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡಲಿಕ್ಕಿರುವಂತಹ ವಿಚಾರ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ. ಇದರಲ್ಲಿ ಮೊದಲ ಚಾಪ್ಟರ್ ಸೋರ್ಸ್ ಆಫ್ ಸರ್ವೆ ಆಫ್ ಸೋರ್ಸಸ್ ಅಂತೇಳಿ. ಈ ಟಾಪಿಕ್ ಅನ್ನು ನನಗೆ ಕೊಟ್ಟಾಗ ನನ್ನಲ್ಲಿ ಕೆಲವೊಂದು ಗೊಂದಲಗಳು ಮೂಡಿದವು. ಯಾಕಂತ ಹೇಳಿದ್ರೆ ನಾವು ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿಯ ಬಗ್ಗೆ ನಾವು ಬೇಕಾದಷ್ಟು ಅಧ್ಯಯನ ಮಾಡಿದ್ದೇವೆ, ಅದರ ಬಗ್ಗೆ ತುಂಬಾ ಪಾಠವನ್ನ ಮಾಡಿದ್ದೇವೆ. ಆದರೆ ಕರ್ನಾಟಕ ಅದರಲ್ಲಿ ಸಹ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ಬರುವಾಗ ಅದರಲ್ಲಿ ಯಾವುದನ್ನೆಲ್ಲ ಮುಖ್ಯವಾಗಿ ನಾವು ಸೋರ್ಸ್ ಆಗಿ ಇಟ್ಕೊಳ್ಬೇಕು ಅನ್ನುವಂಥ ಗೊಂದಲ ನನ್ನಲ್ಲಿ ಮೂಡಿತು. ಆ ಸಂದರ್ಭದಲ್ಲಿ ನಾನು ಹಿರಿಯ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಮತ್ತು ಮುರುಗೇಶ್ ಶೆಟ್ಟಿ ಹಾಗೂ ನಮ್ಮ ಸಬ್ಜೆಕ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟಿಗಾರ್ ಸರ್ ಹತ್ರ ಮಾತನಾಡಿದಾಗ ಅವರು ಕೊಟ್ಟಂತ ಕೆಲವೊಂದು ಸಲಹೆಗಳನ್ನು ಇಟ್ಕೊಂಡು ನನ್ನಲ್ಲಿ ಇರತಕ್ಕಂಥ ಕೆಲವೊಂದು ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ಇವುಗಳನ್ನೆಲ್ಲ ನಾವು ಸೋರ್ಸ್ ಅಂತೇಳಿ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಅನ್ನುವಂಥ ಸಬ್ಜೆಕ್ಟಿಗೆ ಇಟ್ಕೊಳ್ಬಹುದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಒಂದು ಮೆಟೀರಿಯಲ್ ಅನ್ನ ನಾನು ರೆಡಿ ಮಾಡಿದ್ದೇನೆ. ಇದು ಕೇವಲ ನನ್ನ ಒಪಿನಿಯನ್ ಮಾತ್ರ ಅಲ್ಲದೆ ಹಿರಿಯರಂತ ಸಂಶೋಧಕರಾದಂತಹ ಒಪಿನಿಯನ್ಸ್ ಇದರಲ್ಲಿ ಉಂಟು. ಅದಲ್ಲದೆ ನಿಮ್ಗೆ ಯಾವ್ದಾದ್ರು ಇದಕ್ಕೆ ಇನ್ನೂ ಸೇರಿಸಬಹುದು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸೇರಿಸಬಹುದು. ಇದೇ ಫೈನಲ್ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಸಾಮಾನ್ಯವಾಗಿ ಸೋರ್ಸಸ್ ಅಂತ ಹೇಳುವಾಗ ನಾವು ಒಟ್ಟು ಸೋರ್ಸಸ್ ಅನ್ನ ಎರಡು ವಿಭಾಗವಾಗಿ ಮಾಡ್ತೇವೆ. ಫಸ್ಟ್ ಒನ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂಡ್ ಸೆಕೆಂಡ್ ಒನ್ ಲಿಟರರಿ ಸೋರ್ಸಸ್ ಅಂತ ಹೇಳಿ. ಇಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳುವಾಗ ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನು ನಾವು ಫರ್ದರ್ ಇಟ್ ಇಸ್ ಡಿವೈಡೆಡ್ ಇಂಟು 4 groups. ಅದನ್ನ ನಾವು 4 ಗ್ರೂಪ್ಗಳಾಗಿ ವಿಂಗಡಣೆ ಮಾಡ್ತೇವೆ. ಅದು ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ಮೆಟೀರಿಯಲ್ ರಿಮೈನಿಂಗ್ಸ್ ಅಂತೇಳಿ, ಸೆಕೆಂಡ್ ಒನ್ ಮಾನ್ಯುಮೆಂಟ್ಸ್, ಅಂಡ್ ಥರ್ಡ್ ಒನ್ ಇನ್ಸ್ಕ್ರಿಪ್ಷನ್ ಅಂಡ್ ಫೋರ್ತ್ ಒನ್ ಕಾಯಿನ್ಸ್. ಅಂಡ್ ದಟ್ ಫಸ್ಟ್ ಒನ್ ಮೆಟೀರಿಯಲ್ ರಿಮೈನ್ಸ್ ಅಂತ ಹೇಳುವಾಗ ಅದರಲ್ಲಿ ಪ್ರಮುಖವಾಗಿ ನಾವು ಮೆನ್ಷನ್ ಮಾಡಬೇಕಾದಂತ ವಿಚಾರಗಳು ಯಾವುದು ಅಂತ ಹೇಳಿದ್ರೆ ಪ್ರೀ ಹಿಸ್ಟಾರಿಕಲ್ ರಿಮೈನಿಂಗ್ಸ್, archaeological excavations, for example excavation conducted at Brahmagiri, Chandravali, Sanganakallu, Halluru, Tekkalakote and Sannati. ಇದರ ಈ ಎಕ್ಸ್ಕವೇಷನ್ಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಇಲ್ಲಿ ನಾವು ಆಡ್ ಮಾಡ್ಕೊಳ್ಬಹುದು. ಮತ್ತು ಮಾನ್ಯುಮೆಂಟ್ಸ್ ಅಂತ ಹೇಳುವಾಗ ಮಾನ್ಯುಮೆಂಟ್ಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು 2 groups such as religious monuments and second one non religious monuments ಅಂತ ಹೇಳಿ ಎರಡು ವಿಭಾಗಗಳನ್ನು ನಾವು ಇಲ್ಲಿ ಮಾಡಬಹುದು. ರಿಲಿಜಿಯಸ್ ಮಾನ್ಯುಮೆಂಟ್ಸ್ ಅಲ್ಲಿ ಯಾವುದನ್ನೆಲ್ಲ ನಾವು ಮೆನ್ಷನ್ ಮಾಡಬಹುದು ಅಂತ ಹೇಳಿದ್ರೆ
temples of various dynasties like Kadambas, Chalukyas, for example, Banavasi, Badami, Aihole, Pattadakallu, Itagi, Barkuru, ತಲಕಾಡು ಇಲ್ಲಿಯ ದೇವಾಲಯಗಳನ್ನು ನಾವು ರೆಫರೆನ್ಸ್ಗೆ ಇಟ್ಕೊಳ್ಬಹುದು. ನಾನ್ ರಿಲಿಜಿಯಸ್ ಅಂತ ಹೇಳುವಾಗ ಮೆಗಾಲಿಥಿಕ್ ಮಾನ್ಯುಮೆಂಟ್ಸ್ ಅನ್ನು ನಾವು ನಾನ್ ರಿಲಿಜಿಯಸ್ ಸೋರ್ಸ್ಗೆ ಆಡ್ ಮಾಡ್ಕೊಳ್ಬಹುದು ಮತ್ತು ಫೋರ್ಟ್ ಅಂಡ್ ಅದರ್ ಸೆಕ್ಯುಲರ್ ಸ್ಟ್ರಕ್ಚರ್ಸ್ ಅನ್ನು ನಾವು ನಾನ್ ರಿಲಿಜಿಯಸ್ ಮಾನ್ಯುಮೆಂಟ್ಸ್ ಅಂತೇಳಿ ಕನ್ಸಿಡರ್ ಮಾಡಬಹುದು ಅಂತೇಳಿ. ನೆಕ್ಸ್ಟ್ ಇನ್ಸ್ಕ್ರಿಪ್ಷನ್ಗೆ ಬರುವಾಗ ಪ್ರಮುಖವಾಗಿ ದ ಮೇಜರ್ ಇನ್ಸ್ಕ್ರಿಪ್ಷನ್ಸ್ ಆಫ್ ಡೈನೆಸ್ಟೀಸ್ ಲೈಕ್ ಶಾತವಾಹನ, ಕದಂಬಾಸ್, ಗಂಗಾಸ್, ಬಾದಾಮಿ ಚಾಲುಕ್ಯಾಸ್, ಕಲ್ಯಾಣಿ ಚಾಲುಕ್ಯಾಸ್ ಅಂಡ್ ಅಳುಪ ರೂಲರ್ಸ್, ಪರ್ಟಿಕ್ಯುಲರ್ಲಿ ಇನ್ ತುಳುನಾಡು ರೀಜನ್. ಫಾರ್ ಎಕ್ಸಾಂಪಲ್, ಅಶೋಕನ್ ಇನ್ಸ್ಕ್ರಿಪ್ಷನ್ಸ್, ಹಲ್ಮಿಡಿ ಇನ್ಸ್ಕ್ರಿಪ್ಷನ್, ತಾಲಗುಂಡ ಇನ್ಸ್ಕ್ರಿಪ್ಷನ್, ಐಹೊಳೆ ಇನ್ಸ್ಕ್ರಿಪ್ಷನ್, ಬಾದಾಮಿ ಇನ್ಸ್ಕ್ರಿಪ್ಷನ್, ಚಂದ್ರವಳ್ಳಿ ಇನ್ಸ್ಕ್ರಿಪ್ಷನ್, ಜೂರಾ ಪ್ರಶಸ್ತಿ ಆಫ್ ಕೃಷ್ಣ III, ಕಾಪರ್ ಪ್ಲೇಟ್ ಆಫ್ ಗೋವಿಂದ III, ಸೂಟೇನಹಳ್ಳಿ ಇನ್ಸ್ಕ್ರಿಪ್ಷನ್ ಆಫ್ ವಿಕ್ರಮಾದಿತ್ಯ VI, ವಡ್ಡರಸೆ ಇನ್ಸ್ಕ್ರಿಪ್ಷನ್, ಬೆಳ್ಮಣ್ಣು ಕಾಪರ್ ಪ್ಲೇಟ್, ಬಾರ್ಕೂರ್ ಇನ್ಸ್ಕ್ರಿಪ್ಷನ್ ಆಫ್ ಅಳುಪಾಸ್, ಇವುಗಳನ್ನೆಲ್ಲ ಈ ಇನ್ಸ್ಕ್ರಿಪ್ಷನ್ ಸಾಲಲ್ಲಿ ನಾವು ಸೇರಿಸಬಹುದು. ನೆಕ್ಸ್ಟ್ ಗ್ರೂಪ್ಗೆ ಬರುವಾಗ ಕಾಯಿನ್ಸ್ ಅನ್ನ ಹೇಳಿದೆ ನಾನು. ಆ ಕಾಯಿನ್ಸ್ ಅಲ್ಲಿ ಬರುವಾಗ ಇಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದಂತ ಎಲ್ಲ ಡೈನೆಸ್ಟಿಗಳ ನಾಣ್ಯಗಳನ್ನು, ಫಾರ್ ಎಕ್ಸಾಂಪಲ್ ಶಾತವಾಹನಸ್, ಕದಂಬಾಸ್, ಅಳುಪಾಸ್, ಗಂಗಾಸ್, ಬಾದಾಮಿ ಚಾಲುಕ್ಯಾಸ್, ಇವನ್ ಕಲ್ಯಾಣ ಚಾಲುಕ್ಯಾಸ್ ಅಂಡ್ ಇವನ್ ಕಳಚೂರೀಸ್, ಇವರೆಲ್ಲರ ನಾಣ್ಯಗಳನ್ನು ನಾವಿಲ್ಲಿ ರೆಫರೆನ್ಸ್ ಇಟ್ಕೊಳ್ಬಹುದು ಅಂತೇಳಿ. ಓಕೆ, ಇದು ಆರ್ಕಿಯಾಲಜಿಕಲ್ ಸೋರ್ಸ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಬರುವಂತದ್ದು ಸೆಕೆಂಡ್ ಕ್ಯಾಟಗರಿ ಇರುವಂತದ್ದು ಲಿಟರರಿ ಸೋರ್ಸಸ್. ಇಲ್ಲಿ ನಾನು ಎರಡೇ ಗ್ರೂಪ್ ಅನ್ನು ಮಾಡಿದ್ದೇನೆ, ಒಂದು ಇಂಡಿಜಿನಿಯಸ್ ಲಿಟರೇಚರ್ ಅಂಡ್ ಸೆಕೆಂಡ್ ಒನ್ ಫಾರಿನ್ ಲಿಟರೇಚರ್. ಇಂಡಿಜಿನಿಯಸ್ ಅಲ್ಲಿ ನಮ್ದು ಹಿಸ್ಟ್ರಿ ಆಫ್ ಟೋಟಲ್ ಇಂಡಿಯನ್ ಹಿಸ್ಟ್ರಿ ಮಾತಾಡುವಾಗ ನಾವು 5-6 ಪಂಗಡಗಳನ್ನು ಮಾಡ್ತೇವೆ. ಅಲ್ಲಿ ಇಂಡಿಜಿನಿಯಸ್ ಅಲ್ಲಿ ಸೆಕ್ಯುಲರ್ ಮಾಡ್ತೇವೆ, ರಿಲಿಜಿಯಸ್ ಮಾಡ್ತೇವೆ, ಅದರಲ್ಲಿ ಹಿಂದೂ ಮಾಡ್ತೇವೆ, ಜೈನ, ಬುದ್ಧಿಸ್ಟ್ ಟೆಕ್ಸ್ಟ್ ಹೀಗೆಲ್ಲ ಡಿವೈಡ್ ಮಾಡ್ತೇವೆ. ಬಟ್ ಇಲ್ಲಿ ನಾವು ಎರಡೇ ಗ್ರೂಪ್ ಅನ್ನು ಮಾಡ್ತೇವೆ, ಇಂಡಿಜಿನಿಯಸ್ ಲಿಟರೇಚರ್ ಅಂಡ್ ಫಾರಿನ್ ಲಿಟರೇಚರ್. ಇಂಡಿಜಿನಿಯಸ್ ಲಿಟರೇಚರ್ ಅಂತ ಬರುವಾಗ ಕೆಲವೊಂದು ಉದಾಹರಣೆಗಳನ್ನು ನಾನು ಇಲ್ಲಿ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ಕೌಮುದಿ ಮಹೋತ್ಸವ ರಿಟನ್ ಬೈ ವಿಜಯ ಬಾತ್ರಿಕಾ, ಚೌಂಡರಾಯನ ಪುರಾಣ ಆಫ್ ಚೌಂಡರಾಯ, ಚೌಂಬುದಿ ಮಹೋತ್ಸವ ಆಫ್ ನಾಗವರ್ಮ, ವಿಕ್ರಮಾಂಕ ವಿಜಯ ಆಫ್ ಪಂಪ, ಶಾಂತಿ ಪುರಾಣ ಆಫ್ ಪೊನ್ನ, ವಡ್ಡಾರಾಧನೆ ಆಫ್ ಶಿವಕೋಟಾಚಾರ್ಯ, ಆದಿಪುರಾಣ ಆಫ್ ಪಂಪ, ಗದಾಯುದ್ಧ ಆಫ್ ರಣ್ಣ, ವಿಕ್ರಮಾಂಕ ದೇವಚರಿತ ಆಫ್ ಬಿಲ್ಹಣ, ಮತ್ತೆ ಕೊನೆಗೆ ವಚನಾಸ್ ಆಫ್ ಬಸವಣ್ಣ, ಇದನ್ನ ಸಹ ಇಲ್ಲಿ ಆಡ್ ಮಾಡಬಹುದು ಅಂತ ಅನಿಸ್ತಾ ಉಂಟು. ನೆಕ್ಸ್ಟ್ ಫಾರಿನ್ ಲಿಟರೇಚರ್ಗೆ ಬರುವಾಗ ನಮಗೆ ಹೆಚ್ಚಿನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಫಾರಿನ್ ಲಿಟರೇಚರ್ಗಳು ನಮಗೆ ಇಲ್ಲಿ ಸೋರ್ಸ್ ಆಗಿ ಸಿಗುವುದಿಲ್ಲ. ಆದ್ರೂ ಸಹ ಕೆಲವೊಂದು ಪ್ರಮುಖವಾಗಿ ನಾವು ಪ್ರಿನ್ಸಿಪಲ್ಸ್ ಆಫ್ ಎರಿಥಿಯನ್ ಹಿಸ್ಟ್ರಿ ಅದನ್ನು ಇಟ್ಕೊಳ್ಬಹುದು. ಟಾಲಮಿ ಬರೆದಂತ ಜಿಯೋಗ್ರಫಿ ಗ್ರಂಥವನ್ನ ರೆಫರೆನ್ಸ್ ಕೊಡಬಹುದು. ಪ್ಲಿನಿ ಬರೆದಂತ ನ್ಯಾಚುರಲ್ ಹಿಸ್ಟ್ರಿಯನ್ನ ನಾವು ರೆಫರೆನ್ಸ್ಗೆ ಇಟ್ಕೊಳ್ಬಹುದು. ಹ್ಯೂಯನ್ ಸಾಂಗ್ ಬರೆದಂತ ಸಿಯುಕಿ ಅನ್ನುವಂತ ಗ್ರಂಥವನ್ನ ಕರ್ನಾಟಕ ಹಿಸ್ಟ್ರಿಗೆ ರೆಫರೆನ್ಸ್ ಅನ್ನು ಇಟ್ಕೊಳ್ಬಹುದು. ಮತ್ತು ಸುಲೈಮಾನ್ ಬರೆದಂತ ಆಲ್ ತಜೀರ್ ಅನ್ನುವಂತಹ ಗ್ರಂಥವನ್ನ ಕರ್ನಾಟಕದ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸೋರ್ಸ್ ಅನ್ನಾಗಿ ಇಟ್ಕೊಳ್ಬಹುದು. ದೀಸ್ ಆರ್ ದ ಇದು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಸೋರ್ಸ್ ಮೆಟೀರಿಯಲ್ ನಾನು ರೆಡಿ ಮಾಡಿದ್ದು. ಇದಕ್ಕೆ ಹೆಚ್ಚಿನ ಏನಾದರೂ ವಿಚಾರಗಳಿದ್ರೆ ನೀವು ಖಂಡಿತವಾಗಿ ಇದನ್ನ ಸೇರಿಸಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಸುದೀಪ್ ಸರ್. ನಾವು ಟು ದಾಮೋದರ್ ಶೆಟ್ಟಿಗ, ಪ್ರೀ ಹಿಸ್ಟ್ರಿ ಆಫ್ ಕರ್ನಾಟಕ. ಟಾಪಿಕ್ ಪ್ರೀ ಹಿಸ್ಟಾರಿಕ್ ಕಲ್ಚರ್. ಇಲ್ಲಿ ನಾನು PPT ಕೂಡ ಮಾಡಿದ್ದೇನೆ. ಫಸ್ಟಿಗೆ ಪ್ರೀ ಹಿಸ್ಟ್ರಿ ಮತ್ತು ಪ್ರೀ ಹಿಸ್ಟಾರಿಕ್ ಕಲ್ಚರ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಮತ್ತೆ ಅಲ್ಲಿ ಏಜ್ ವೈಸ್ ಏನು ಡಿವಿಷನ್ ಮಾಡಿದ್ದಾರೆ, ಅಂದರೆ ಸ್ಟೋನ್ ಏಜ್, ಬ್ರೋನ್ಸ್ ಏಜ್ ಮತ್ತು ಐರನ್ ಏಜ್ ಏನು ಡಿವಿಷನ್ ಮಾಡಿದ್ದಾರೆ ಅದನ್ನು ಕೂಡ ಅಲ್ಲಿ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಮೆನ್ಷನ್ ಮಾಡಿದ್ದೇನೆ. ಮತ್ತೆ ಅಗೇನ್ ಸ್ಟೋನ್ ಏಜ್ ಅಲ್ಲಿ ಪುನಃ 3 ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಮತ್ತು ನಿಯೋಲಿಥಿಕ್ ಅದರ ಇಂಟ್ರೊಡಕ್ಷನ್ ಮತ್ತೆ ಕೆಲವೊಂದು ಸೈಟ್ಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ ಅದರಲ್ಲಿ. ಮತ್ತೆ ಬ್ರೋನ್ಸ್ ಏಜ್ ಅದರ ಇಂಟ್ರೊಡಕ್ಷನ್, ಫೀಚರ್ಸ್ ಮತ್ತೆ ಕೆಲವೊಂದು ಕರ್ನಾಟಕದಲ್ಲಿ ಸಿಕ್ಕಿದ ಕೆಲವು ಸೈಟ್ಗಳ ಬಗ್ಗೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ. ನಂತರ ಐರನ್ ಏಜ್ ಬಗ್ಗೆ ಅದನ್ನ ಅಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಮತ್ತೆ ಟೈಪ್ಸ್ ಆಫ್ ಪ್ರೀ ಹಿಸ್ಟಾರಿಕ್ ಸೈಟ್ಸ್ ಅದನ್ನ ಹೇಗೆ ಡಿವಿಷನ್ ಮಾಡಿದ್ದಾರೆ ಅಥವಾ ಲೊಕೇಶನ್ ಮತ್ತು ಐಡೆಂಟಿಫಿಕೇಶನ್ ಎಲ್ಲೆಲ್ಲಿ ಇದೆ ಅಂತ ಯಾವ ರೀತಿಯಲ್ಲಿ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಅಂತೇಳಿ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ ಬ್ರೀಫ್ ಆಗಿ. ಮತ್ತೆ ಡೈರೆಕ್ಟ್ ಆಗಿ ಪ್ರೀ ಹಿಸ್ಟಾರಿಕ್ ಕಲ್ಚರ್ ಅಂದ್ರೆ ಪ್ಯಾಲಿಯೋಲಿಥಿಕ್ ಕಲ್ಚರ್ ಬಗ್ಗೆ ಅಲ್ಲಿ ಡಿವಿಷನ್ ಮಾಡಿ, ಅಂದ್ರೆ ಲೋವರ್, ಮಿಡಲ್ ಮತ್ತೆ ಅಪ್ಪರ್ ಪ್ಯಾಲಿಯೋಲಿಥಿಕ್ ಏನು ಡಿವಿಷನ್ ಇದೆ ಅದರ ಬಗ್ಗೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ದೇನೆ. ಮತ್ತೆ ಫೀಚರ್ಸ್, ಲೈಫ್ ಸ್ಟೈಲ್ ಬಗ್ಗೆ, ಮತ್ತೆ ಟೂಲ್ ಟೈಪಾಲಜಿ, ಪ್ಯಾಲಿಯೋಲಿಥಿಕ್ ಸೈಟ್ಸ್, ಕರ್ನಾಟಕದ ಕೆಲವು ಪ್ಯಾಲಿಯೋಲಿಥಿಕ್ ಸೈಟ್ಗಳ ಬಗ್ಗೆ ಕೂಡ ಅಲ್ಲಿ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ನೆಕ್ಸ್ಟು ಮೆಸೋಲಿಥಿಕ್ ಕಲ್ಚರ್ ಬಗ್ಗೆ ಅಲ್ಲಿ ಕೂಡ ಲೈಫ್ ಸ್ಟೈಲ್ ಬಗ್ಗೆ, ಟೂಲ್ ಟೈಪಾಲಜಿ ಮತ್ತೆ ಕೆಲವೊಂದು ಸೈಟ್ಗಳ ಬಗ್ಗೆ, ಮೆಸೋಲಿಥಿಕ್ ಸೈಟ್ ಏನಿದೆ ಕರ್ನಾಟಕದ ಮೆಸೋಲಿಥಿಕ್ ಸೈಟ್ಗಳ ಬಗ್ಗೆ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ.
ಮತ್ತೆ ನಿಯೋಲಿಥಿಕ್ ಕಲ್ಚರ್ ಬಗ್ಗೆ ಅಲ್ಲಿ ಲೊಕೇಶನ್ ಎಲ್ಲೆಲ್ಲಿ ನಿಯೋಲಿಥಿಕ್ ಸೈಟ್ಗಳು ಇವೆ ಅಂತೇಳಿ ಕರ್ನಾಟಕದಲ್ಲಿ, ಮತ್ತೆ ಅಲ್ಲಿ ನಿಯೋಲಿಥಿಕ್ ಸೈಟ್ನ ಸ್ಪೆಷಲ್ ಫೀಚರ್ಸ್ ಇರುವುದು ನಮ್ಮಲ್ಲಿ ಕರ್ನಾಟಕದಲ್ಲಿ ಆಶ್ ಮೌಂಡ್ಗಳ ಬಗ್ಗೆ, ಅದರ ಬಗ್ಗೆ ಕೂಡ ಬ್ರೀಫ್ ಆಗಿ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಮತ್ತೆ ನಿಯೋಲಿಥಿಕ್ ಅಲ್ಲಿ ಬರುವ ಇಕನಾಮಿಕ್ ಕಂಡೀಷನ್ ಮತ್ತೆ ಡೊಮೆಸ್ಟಿಕೇಶನ್ ಆಫ್ ದ ಎನಿಮಲ್ಸ್ ಅದರ ಬಗ್ಗೆ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ. ಮತ್ತೆ ನಿಯೋಲಿಥಿಕ್ ಟೂಲ್ ಟೈಪಾಲಜಿ, ನಿಯೋಲಿಥಿಕ್ ಮತ್ತೆ ಉಳಿದ ಕಲ್ಚರ್ಗಳ ಬಗ್ಗೆ ಇರುವ ವಿಭಿನ್ನತೆಗಳು ಮತ್ತೆ ಅಲ್ಲಿರುವ ಟೂಲ್ಗಳ ಬಗ್ಗೆ ಕೂಡ ಮೆನ್ಷನ್ ಮಾಡಿ, ಮತ್ತೆ ಕೆಲವು ನಿಯೋಲಿಥಿಕ್ ಸೈಟ್ ಏನಿದೆ ಕರ್ನಾಟಕದ ಕೆಲವು ನಿಯೋಲಿಥಿಕ್ ಸೈಟ್ ಎಕ್ಸ್ಕವೇಷನ್ ಆದ ನಿಯೋಲಿಥಿಕ್ ಸೈಟ್ ಏನಿದೆ ಅದರ ಬಗ್ಗೆ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ ಕೆಲವು ಸೈಟ್ಗಳ ಬಗ್ಗೆ. ಮತ್ತೆ ಲಾಸ್ಟಿಗೆ ಮೆಗಾಲಿಥಿಕ್ ಕಲ್ಚರ್, ಇಲ್ಲಿ ಟೈಪ್ಸ್ ಆಫ್ ದ ಮೆಗಾಲಿಥಿಕ್ ಅಲ್ಲಿ ಯಾವುದಾದ್ರು ಬೇಸಿಕ್ ಆಗಿ 6 ಟೈಪ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅಲ್ಲಿ ಗ್ರೇವ್ ಗೂಡ್ಸ್ ಮತ್ತೆ ಇಂಪಾರ್ಟೆನ್ಸ್ ಆಫ್ ದ ಗ್ರೇವ್ ಗೂಡ್ಸ್ ಮತ್ತೆ ಕ್ರೊನಾಲಜಿ ಇದಿಷ್ಟನ್ನ ಈ ಪ್ರಿಹಿಸ್ಟಾರಿಕ್ ಕಲ್ಚರ್ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದೇನೆ. ಏನಾದರೂ ಸಜೆಷನ್ ಇದ್ರೆ ಆಡ್ ಮಾಡಬಹುದು. ಓಕೆ, ದಾಮೋದರ್ ಅವರು ಪ್ರೀಸ್ಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಅದರ ವೇರಿಯಸ್ ಸ್ಟ್ಯಾಟಸ್ ಬಗ್ಗೆ, ಆಮೇಲೆ ಪ್ರಿಹಿಸ್ಟಾರಿಕ್ ಸೈಟ್ಸ್ ಕರ್ನಾಟಕದಲ್ಲಿ, ಆಮೇಲೆ ಪ್ರಿಹಿಸ್ಟಾರಿಕ್ ಟೂಲ್ಸ್ ಬಗ್ಗೆ ಹೇಳಿದ್ದಾರೆ. ಬಹುಶಃ ಅಷ್ಟು ಸಾಕು ಅಂತ ಕಾಣ್ತದೆ. ಮತ್ತೆ ನಿಮ್ಮ ಎಡಿಷನ್ ಇದ್ದರೆ ಮತ್ತೆ ಕೊಡಿ. ಥ್ಯಾಂಕ್ ಯು ಮಿಸ್ಟರ್ ದಾಮೋದರ್. ಈಗ ಡಾಕ್ಟರ್ ಪ್ರಸಾದ್ ಅವರು ಆಳುಪಾಸ್ ಬಗ್ಗೆ ಪ್ರೆಸೆಂಟ್ ಮಾಡ್ತಾರೆ. ಎಲ್ಲರಿಗೂ ಕೂಡ ನಮಸ್ಕಾರ. ನನಗೆ ಸಿಕ್ಕಿದ ವಿಷಯ ಅರ್ಲಿ ಆಲುಪಾಸ್. ಅದರಲ್ಲಿ 2 ಭಾಗ ಇದೆ, ಅರ್ಲಿ ಆಲುಪಾಸ್ ಮತ್ತು ಮಿಡಿವಲ್ ಆಲುಪಾಸ್. ಅದು ಮಿಡಿವಲ್ ಆಲುಪಾಸ್ ಈ ಸೆಮ್ಮಿಗೆ ನಮಗೆ ಸಿಗುವಂಥದ್ದಲ್ಲ. ಮತ್ತು ಯಾವ ಶಾಸನದಲ್ಲಿ ಈ ಅಳುಪರ ಬಗ್ಗೆ ಪ್ರಪ್ರಥಮ ಮಾಹಿತಿ ಸಿಗ್ತದೆ, ಅಲ್ಮಿಡಿ ಶಾಸನದಲ್ಲಿ. ಅದೇ ರೀತಿ ಗ್ರೀಕ್ ದೇಶದ ಒಬ್ಬ ಭೂಗೋಳ ಶಾಸ್ತ್ರಜ್ಞ ಟಾಲೆಮಿ ನಮ್ಮ ಈ ತುಳುನಾಡನ್ನು ಓಲೋಕೊಯ್ರಾ ಅಂತ ಒಂದು ಪ್ರಸ್ತಾಪ ಮಾಡಿದ. ಓಲೋಕೊಯ್ರಾ ಅಂದರೆ ಅದು ಲ್ಯಾಂಡ್ ಆಫ್ ಆಲುಪಾಸ್. ಕೆಲವೆಲ್ಲ ಇತಿಹಾಸ ತಜ್ಞರು ಅದನ್ನು ಹಾಗೆ ಪ್ರಸ್ತಾಪ ಮಾಡಿದರು. ಇನ್ನು ಕೂಡ ಈ ಆಳುಪರ ಬಗ್ಗೆ ಇವರು ಕ್ರಿಸ್ತ ಶಕ 2ನೇ ಶತಮಾನದಿಂದ 14ನೇ ಶತಮಾನ ತನಕ ಆಡಳಿತ ಮಾಡಿದರು. ಇದರ ಬಗ್ಗೆ ಪ್ರಸ್ತಾಪ ಮಾಡಿದೆ. ಇತಿಹಾಸ ತಜ್ಞರು ಕೆಲವರೆಲ್ಲ ಲೋಕಲ್ ಒರಿಜಿನ್ ಬಗ್ಗೆ ಆಳುಪರ ಬಗ್ಗೆ ಮಾಹಿತಿ ಕೊಟ್ಟರು. ಅದೇ ರೀತಿ BA ಸಾಲೆತ್ತೂರು ಆಲುವಕ್ಕೇಡ್ ಅಂದರೆ ಏನಂತ ಅದನ್ನು ಲ್ಯಾಂಡ್ ಆಫ್ ಆಲುಪಾಸ್ ಇದರ ಬಗ್ಗೆ ಕೂಡ ಸ್ವಲ್ಪ ಪ್ರಸ್ತಾಪ ಕೊಟ್ಟಿದೆ. ಇನ್ನು ತುಳುನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಸಿಕ್ಕಿದಂಥ ಒಂದು ಶಾಸನ ಅಂದರೆ ಒಡ್ಡರಸೆ ಶಾಸನ. ಇದು 7ನೇ ಶತಮಾನದ್ದು. ಇದು ಕೂಡ ಆಳುಪ ಅರಸ, ಪ್ರಪ್ರಥಮ ಅರಸ ಆಳುವರಸನ ಬಗ್ಗೆ ಮಾಹಿತಿ ಸಿಗ್ತದೆ. ಇನ್ನು 7ನೇ ಶತಮಾನದ ಇನ್ನೊಂದು ತಾಮ್ರ ಶಾಸನ ಆಳುಪರ ಪ್ರಥಮ ರಾಜಧಾನಿ ಮಂಗಳೂರು ಅಂತ ಉಲ್ಲೇಖ ಸಿಗ್ತದೆ. ನಂತರ 8ನೇ ಶತಮಾನದಲ್ಲಿ ಉದ್ಯಾವರ ಅಥವಾ ಉದಯಪುರ ಅವರ ಇನ್ನೊಂದು ರಾಜಧಾನಿಯಾಗಿತ್ತು. ಇನ್ನು 11 ಮತ್ತು 13ನೇ ಶತಮಾನದಲ್ಲಿ ಬಾರ್ಕೂರನ್ನು ರಾಜಧಾನಿ ಮಾಡಿಕೊಂಡಿದ್ದರು. ಆಳುಪರು ಸುಮಾರು 1400 ವರ್ಷಗಳ ತನಕ ಆಡಳಿತ ಮಾಡಿದರು. ಇದರ ಬಗ್ಗೆ ಮಾಹಿತಿ. ಆದರೂ ಕೂಡ ಇವರು ಸ್ವತಂತ್ರವಾಗಿ ಆಡಳಿತ ಮಾಡಲಿಲ್ಲ. 4ನೇ ಶತಮಾನದಲ್ಲಿ ಇವರು ಕದಂಬರ ಸಾಮಂತರಾಗಿದ್ದರು. ಅದೇ ರೀತಿ 6 ಮತ್ತು 8ನೇ ಶತಮಾನದಲ್ಲಿ ವೆಸ್ಟರ್ನ್ ಚಾಲುಕ್ಯರ ಸಾಮಂತರಾಗಿದ್ದರು. 8 ಮತ್ತು 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ದರು. 11 ಮತ್ತು 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದರು. ಅದೇ ರೀತಿ ಇನ್ನು 12 ಮತ್ತು 14ನೇ ಶತಮಾನದಲ್ಲಿ ಹೊಯ್ಸಳರ ಸಾಮಂತರಾಗಿದ್ದರು. ಇದರ ಬಗ್ಗೆ ಪ್ರಸ್ತಾಪ ಕೊಟ್ಟಿದೆ. ಇನ್ನೂ ಅಲ್ಲದೆ ಆಳುಪರ ಬಗ್ಗೆ ಕೆಲವು ವರ್ಡ್ಗಳು ಸಿಗ್ತದೆ. ಅದನ್ನು ಶಬ್ದಾರ್ಥ ಅಂತ ಕರಿಬೋದು. ಆಲುಪ, ಆಳುವ, ಆಲೂಕ, ಆಲಪ್ಪ ಇದರ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಕೊಟ್ಟಿದೆ. BA ಸಾಲೆತ್ತೂರು ಇವರು ನಾಗಕುಲದವರು ಅಂತ ಪ್ರಸ್ತಾಪ ಕೊಟ್ಟಿದ್ರು. ನಂತರ ದ್ರಾವಿಡ ಒರಿಜಿನಲ್ಲಿ ಮತ್ತು ತಮಿಳ್ ವರ್ಡ್ನಲ್ಲಿ ಆಳು ಮೀನಿಂಗ್ ಅಂದರೆ ಟು ರೂಲ್ ಅಂತ, ಆರ್ ಅಥವಾ ಟು ಗವರ್ನ್ ಅಂತ, ಇದರ ಬಗ್ಗೆ ಕೂಡ. ನಂತರ ನೇರವಾಗಿ ಪೊಲಿಟಿಕಲ್ ಇತಿಹಾಸಕ್ಕೆ, ಅದರಲ್ಲಿ ಪ್ರಪ್ರಥಮ ರಾಜ
ಆಳ್ವರ್ಸ ಫಸ್ಟ್ ಇವ 650ರಿಂದ 680 ತನಕ ಶಾಸನ ಉಲ್ಲೇಖದ ಪ್ರಕಾರ ಅದು. ಇನ್ನೊಂದು ಅವನಿಗೆ ಹೆಸರು ಗುಣಸಾಗರ ಅಂತ ಇತ್ತು. ನೆಕ್ಸ್ಟ್ ಚಿತ್ರವಾಣ ಫಸ್ಟ್, ನಂತರ ಆಳ್ವರ್ಸ ಸೆಕೆಂಡ್. ಎಲ್ಲ ಶಾಸನ ಬಗ್ಗೆ ಯಾವ ಯಾವ ಶಾಸನದಲ್ಲಿ ಅವರ ಬಗ್ಗೆ ಉಲ್ಲೇಖ ಆಗಿದೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಚಿತ್ರವಾಣ ಸೆಕೆಂಡ್. ನಂತರ ಚಿತ್ರವಾಣಿಗೆ ಮತ್ತು ರಣಸಾಗನಿಗೆ ಸಿವಿಲ್ ವಾರ್ ನಡೀತಿದೆ, ಅದರ ಬಗ್ಗೆ ಅದನ್ನು ಬ್ಯಾಟಲ್ ಆಫ್ ಪೆರುಂಗುಂಜಿಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿದ್ದು. ನಂತರ ಮಂಗಳೂರಿನಲ್ಲಿ ನಡೀತು. ಅದಕ್ಕೆ ಹಿಂದೆ ಇನ್ನೂ ಕೂಡ ಕರೆದಿದ್ರೆ ಉದ್ಯಾವರದಲ್ಲಿ, ಅದರ ಬಗ್ಗೆ ಪ್ರಸ್ತಾಪ. ನಂತರ ಈ ರಣಸಾಗರ ಆದ ನಂತರ ಶ್ವೇತವಾಣ ಪಟ್ಟಕ್ಕೆ ಬರ್ತಾನೆ, ಪೃಥ್ವಿ ಸಾಗರ. ನಂತರ ಮಾರಮ್ಮನ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಕೊಟ್ಟಿದೆ. ವಿಮಲಾದಿತ್ಯ, ರಣಂಜಯ, ನಂತರ ಹರ್ಲಿ ಅಲುಪಾಸ್ ಕೊನೆಯ ನಾವು ಕರೆಯುವುದಾದರೆ ದತ್ತಲುಪ. ಇದಾದ ನಂತರ ಕುಂದೋರ್ಮ, ಅದು ಮಿಡಿವಲ್ ಅಲುಪರಿಗೆ ಬರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸ್ ಅನ್ನು ತಯಾರು ಮಾಡಿದೆ. ಶಾರ್ಟ್ ಆನ್ಸರಲ್ಲಿ ನಾವೀಗ ನೇಮ್ ಆಫ್ ದಿ ಕ್ಯಾಪಿಟಲ್ ಆಫ್ ದಿ ಅಲುಪಾಸ್ ಅಂತ ಕೇಳ್ಬೋದು. ನಂತರ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಒಡ್ಡರಸೆ ಇನ್ಸ್ಕ್ರಿಪ್ಷನ್. ನಂತರ ನೇಮ್ ಆಫ್ ದಿ ಟೈಟಲ್ಸ್ ಆಫ್ ಅರ್ಲಿ ಅಲುಪಾಸ್. ನಂತರ ಲಾಂಗ್ ಕ್ವಶನ್ಸ್ಗೆ ನಾವು ಕೊಡೋದಾದರೆ ಎಕ್ಸ್ಪ್ಲೈನ್ ದಿ ಅಚೀವ್ಮೆಂಟ್ಸ್ ಆಫ್ ಚಿತ್ರವಾಣ ಫಸ್ಟ್ ಆ್ಯಂಡ್ ಆಳ್ವರ್ಸ ಸೆಕೆಂಡ್. ರೈಟ್ ಎ ಶಾರ್ಟ್ ನೋಟ್ ಆನ್ ಸಿವಿಲ್ ವಾರ್ ಬಿಟ್ವೀನ್ ಚಿತ್ರವಾಣ ಸೆಕೆಂಡ್ ಆ್ಯಂಡ್ ರಣಸಾಗರ. ಎಕ್ಸ್ಪ್ಲೈನ್ ದಿ ಅಚೀವ್ಮೆಂಟ್ಸ್ ಆಫ್ ಮಾರಮ್ಮ. ಈ ಬಗ್ಗೆ ಏನಾದರೂ ಕಡಿಮೆ ಆದರೆ ಅಥವಾ ಜಾಸ್ತಿ ಆದರೆ ಏನು ಡೌಟ್ ಇದ್ದರೆ ಕೇಳ್ಬೋದು. ಪ್ರಸಾದ್ ಅವರು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿದ್ದಾರೆ. ಅದೇ ಬೇಸಿಸ್ ಮೇಲೆ ನಾವು ಮಕ್ಕಳಿಗೆ ಪಾಠ ಮಾಡಿದ್ರೆ ಆಯಿತು. ಸೊ ಹೆಚ್ಚು ಚರ್ಚೆ ಬೇಡ ಅಂತ ಕಾಣ್ತದೆ, ಮತ್ತು ನಿಮಗೆ ಬೇಕಾದಷ್ಟು ಸ್ಟಡಿ ಮೆಟೀರಿಯಲ್ ಇದೆ. ಸೊ ಥ್ಯಾಂಕ್ ಯು ಪ್ರಸಾದ್, ಚೆನ್ನಾಗಾಗಿದೆ. ಈಗ ಮುಂದೆ ನಮ್ಮ ಡಾಕ್ಟರ್ ರಾಘವ್ ಸರ್ ಅವರು, ಮೇಜರ್ ಡಾಕ್ಟರ್ ರಾಘವ್ ಸರ್ ಅವರು ಶಾತವಾಹನರ ಬಗ್ಗೆ ತಮ್ಮ ಮಂಡನೆಯನ್ನು ಮಾಡ್ತಾರೆ. ಗುಡ್ ಆಫ್ಟರ್ನೂನ್ ಟು ಆಲ್. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಡಾಕ್ಟರ್ ಜಯರಾಮ್ ಶೆಟ್ಟಿಗರ್ ಸರ್, ಹಾಗೆ ಮಾನುಷದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ವಂದಿಸುತ್ತಾ, ನಾನು ಶಾತವಾಹನಾಸ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್ ಅನ್ನುವಂತಹ ವಿಷಯದ ಮೇಲೆ ಐ ಹ್ಯಾವ್ ಪ್ರಿಪೇರ್ಡ್ ಎ ಸ್ಟಡಿ ಮೆಟೀರಿಯಲ್. ಸುಮಾರು ಸಣ್ಣಗೆ ಅದು ಓನ್ಲಿ 2 ಪೀರಿಯಡ್ಸ್ ಬರ್ತಾ ಇದೆ. ಆವಾಗಲೇ ಗೋಪಾಲ್ ಸರು ಅಥವಾ ವರ್ಚುವಲ್ ಮೀಟಿಂಗ್ಸಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದ್ದಾವೆ. ಇಲ್ಲಿ ನಾನು ಹೇಳುವಂಥ ವಿಷಯ ಜಾಸ್ತಿ ಇಲ್ಲ, ಯಾಕಂದರೆ ಆಲ್ರೆಡಿ ಈ ಚಾಪ್ಟರ್ಸ್ ಮುಗಿದಿರ್ತದೆ. ಈ ಚಾಪ್ಟರ್ ಆಲ್ರೆಡಿ ಮೋಹನ್ ಸರ್ ನಗಾಡ್ತಾ ಇದ್ದಾರೆ, ಆಲ್ರೆಡಿ ಮುಗಿಸಿಬಿಟ್ಟಿದ್ದಾರೆ ಇದನ್ನು. ಯಾಕಂದರೆ ಕ್ಲಾಸ್ ಆಲ್ಮೋಸ್ಟ್ ಆಗಿರ್ತದೆ. ಶಾತವಾಹನರ ಬಗ್ಗೆ ಕ್ಲಾಸ್ 8ಗೆ ಸ್ಟಾರ್ಟ್ ಆಗಿದೆ, ಮುಗಿಸ್ಲೇಬೇಕಾಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಇದ್ರ ಬಗ್ಗೆ ಕರ್ನಾಟಕ ಹಿಸ್ಟ್ರಿಯಲ್ಲಿ ಅಥವಾ ಮಾಹಿತಿಯನ್ನು ಸಾಕಷ್ಟು ಮೂಲಾಧಾರಗಳ ಮೂಲಕ ಅಧ್ಯಯನ ಮಾಡಿರ್ತೀವಿ, ಎಲ್ಲರೂ ಮಾಡಿರ್ತಾರೆ. ಆದರೂ ಇಲ್ಲಿ ನಾನು ಹೇಳಲು ಇಚ್ಛಿಸಲಿಕ್ಕೆ ಇದರಲ್ಲಿ ಸ್ಟಡಿ ಮೆಟೀರಿಯಲಲ್ಲಿ ಕೊಟ್ಟಂಥ ಮಾಹಿತಿಗಳು ಏನು ಕೇಳಿದರೆ, ಹೇಗೆ ಮೌರ್ಯರ ಕಾಲಾನಂತರ, ಕಣ್ವರ ಅಧಪತನದ ನಂತರ ಶಾತವಾಹನರು ಅಸ್ತಿತ್ವಕ್ಕೆ ಬಂದರು. ಹಾಗೆ even I have given different opinions of different historians regarding their origin. ಇವರು ಎಲ್ರಿಗೂ ಗೊತ್ತಿದ್ದಾಗೆ ಆಂಧ್ರರು, ಆಂಧ್ರ ಭೃತ್ಯರು ಅಥವಾ ಶಾತಕರ್ಣಿಗಳು ಅಂತ ಕರೀತಾರೆ. ಈಗ ಸರ್ಕಾರದ್ದು ಅಥವಾ ಬಹಲರ್ದು ಅಥವಾ ಅದೇ ರೀತಿ ಈ ಬೇರೆ ಬೇರೆ ಇತಿಹಾಸಕಾರರು ಹೇಳೋದಾದರೆ KP ಜಯಸ್ವಾಲ್, ಅದೇ ರೀತಿ ರಾಯ್ ಚೌಧರಿ ಇಂಥವರು ಏನು ಹೇಳಿದ್ದಾರೆ ಶಾತವಾಹನರ ಮೂಲದ ಕುರಿತು ಅಥವಾ ಕರ್ನಾಟಕದ ಮೂಲದ ಕುರಿತು, ಕರ್ನಾಟಕದಲ್ಲಿ ಎಲ್ಲಿ ಇವರ ಆಡಳಿತವನ್ನು ನಡೆಸಿದ್ರು, ಎಲ್ಲಿ ಶಾಸನಗಳು ದೊರಕಿದ್ವಿ, ಮಾಹಿತಿಗಳು ದೊರಕಿದ್ವು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಕರ್ನಾಟಕದ ಪರಂಪರೆ ಇರ್ಬೋದು, ಕನ್ಸೈಟ್ಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಇರ್ಬೋದು, ಸಮಗ್ರ ಕರ್ನಾಟಕ ಚರಿತ್ರೆಯಲ್ಲಿ ಏನಿದೆ ಅನ್ನುವಂಥ ಅಂಶ, ಅಥವಾ ಇನ್ನಿತರ ಕೃತಿಗಳು. ಮುಖ್ಯವಾಗಿ ಹೇಳೋದಾದರೆ
KR ಬಸವರಾಜ್ ಬರೆದಂತಹ ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ಕರ್ನಾಟಕ, और PB ದೇಸಾಯಿ ಅವರ ಕರ್ನಾಟಕ, and HV ಶ್ರೀನಿವಾಸ ಮೂರ್ತಿ and R ರಾಮಕೃಷ್ಣ ಇವರು ಬರೆದಂತಹ ಕನ್ಸೈಸ್ ಹಿಸ್ಟ್ರಿ ಆಫ್ ಕರ್ನಾಟಕ, और ಸುರೇಂದ್ರ ರಾವ್ ಸರ್ ಬರೆದಂತಹ ಕರ್ನಾಟಕ ಚರಿತ್ರೆ ವಾಲ್ಯೂಮ್ 2, ಹಾಗೆ ಎ ಸುಂದರ ಬರೆದಂತಹ ಕರ್ನಾಟಕ ಚರಿತ್ರೆ ವಾಲ್ಯೂಮ್ 1, ಎಸ್ ಸೆಟ್ಟರ್ ಬರೆದಂತಹ ಹಳಗನ್ನಡ, ಹಾಗೆ ಎಸ್ ಸಿ ನಾಗೇಶ್ ಬರೆದಂತಹ ಪ್ರಾಚೀನ ಕರ್ನಾಟಕದ ಚರಿತ್ರೆ, ಸೂರ್ಯನಾಥ್ ಯು ಕಾಮತ್ ಬರೆದಂತಹ ಹಿಸ್ಟ್ರಿ ಆಫ್ ಕರ್ನಾಟಕ. ಹೀಗೆ ಬಹಳಷ್ಟು ಸಾಧ್ಯ ಆದಷ್ಟು ಕೃತಿಗಳನ್ನು ಸ್ವಲ್ಪ ಮಟ್ಟಿಗೆ ಅವಲೋಕಿಸಿ ನಾನು ಈ ಶಾತವಾಹನರ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿರ್ತೀನಿ. ಇದರಲ್ಲಿ ನಾನು ಕೊಟ್ಟಿದ್ದಷ್ಟೇ, ನಮಗೆ ಬೇಕಾಗಿದ್ದು ನನ್ನ ಅನಿಸಿಕೆ ಕೇವಲ 2 ಪೆರೇಡ್ ಆಗ್ಲಿಕ್ಕೆ ಹೋಗಿ ಒಂದು ರಾಜಕೀಯ ಇತಿಹಾಸ ಕೊಟ್ಟಿದ್ದೀನಿ. ಶಿವಮೊಗ್ಗನಿಂದ ಆರಂಭಗೊಂಡಂತಹ ರಾಜಕೀಯ ಆಡಳಿತ ಇರ್ಬೋದು, ಅಥವಾ ಅಲ್ಲಿಂದ ಶಾತವಾಹನರ ಕೊಡುಗೆಗಳ ಕುರಿತು, ಅವರ ಕೇಂದ್ರೀಯ ಆಡಳಿತ ಪದ್ಧತಿ ಹೇಗಿತ್ತು, ಅಥವಾ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆಯನ್ನು ನೀಡಿದ್ರು ಎಂಬಿತ್ಯಾದಿಗಳ ಕುರಿತು ಸ್ವಲ್ಪ ಮಟ್ಟಿಗೆ ನಾನು ಈ ನನ್ನ ಲೇಖನದಲ್ಲಿ ಸ್ಟಡಿ ಮೆಟೀರಿಯಲ್ಲಿ ಮಾಹಿತಿಯನ್ನು ನೀಡಿದ್ದೀನಿ ಅಂತ ಹೇಳ್ತಾ, ಇಲ್ಲಿ ಇದನ್ನು ಗೌತಮಿ ಪುತ್ರ ಶಾತಕರ್ಣಿ ಇರ್ಬೋದು, ಅಥವಾ ಇನ್ನಿತರ ಶಾತವಾಹನರ ದೊರೆಗಳ ಕುರಿತು, ಅವರ ಕೊಡುಗೆಗಳ ಕುರಿತು, ಅಂದರೆ ಇವರ ಈ ಕಲೆ ಮತ್ತು ವಾಸ್ತುಶಿಲ್ಪದ ತನಕ ಈ ನಾಗಾರ್ಜುನ ಕೊಂಡ ಇರ್ಬೋದು, ಅಮರಾವತಿ, ಅವಾಗಲೇ ಕೆಲವು ಮೇಡಮ್ರು ಮೌಖಿಕವೋ ಅಥವಾ ಸ್ತೂಪಗಳ ಬಗ್ಗೆ ವಿವರಣೆ ಎಲ್ಲ ನೀಡಿದರು ಅಂತ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ಕಲೆ ಹಾಕಿ ಸ್ಟಡಿ ಮೆಟೀರಿಯಲ್ ರೆಡಿ ಮಾಡಿದ್ದೀನಿ. ಅದನ್ನು ಜಯರಾಮ್ ಸರ್ ಅವರಿಗೆ ನಂತರ ಸಾಫ್ಟ್ ಕಾಪಿಯನ್ನು ವರ್ಗಾಯಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ಡೌಟ್ಸ್ ಇದ್ದರೆ ನೀವು ಎನಿ ಟೈಮ್ ನಮ್ಮ ಎಲ್ಲ ನಂಬರ್ಗಳು ಇರ್ತವೆ, ಹಾಗೆ ಇಲ್ಲಿ ಬೇಕಾದರೂ ನನ್ನನ್ನು ವೈಯಕ್ತಿಕವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ನನ್ನ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಇದ್ರ ಜೊತೆಗೆ ಪುನಃ ಸಂಘಟಕರ ಮತ್ತು ಗೋಷ್ಠಿಯ ಅಧ್ಯಕ್ಷರ ಅನುಮತಿಯನ್ನು ಪಡೆದು ಈ ಯಾವುದು ಇವತ್ತು ಸೆಮಿನಾರ್ ಸಮ್ಮೇಳನ ಮಾಡಿದೆಲ್ಲ ಅದೇ ರೀತಿ ನಾವು ಕೊಡಗಲ್ಲಿಯೂ ಕೂಡ ಒಂದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಿಕ್ಕೆ ಆಯೋಜಿಸಲಿಕ್ಕೆ ನಾನು ತಯಾರಿಯನ್ನು ನಡೆಸ್ತಾ ಇದ್ದೀನಿ. ಅದಕ್ಕೆ ಅತಿ ಮುಖ್ಯವಾದಂಥ ಅನುಮತಿ ಬೇಕಾಗಿದ್ದು ಒಂದು ನಿಮ್ಮೆಲ್ಲರ ಅನುಮತಿ. ಅಂದರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ನಮಗೆ ಖುಷಿಯಾಗತ್ತೆ. ಹಿರಿಯ ಪ್ರಾಧ್ಯಾಪಕರಿದ್ದೀರಿ ಅಥವಾ ಕಿರಿಯ ಮಿತ್ರರಿದ್ದೀರಿ. ಇದ್ರ ಜೊತೆಗೆ ಅತಿ ಮುಖ್ಯವಾಗಿ ಇನ್ನೊಂದು ಪರ್ಮಿಷನ್ ಯಾವುದು ಕೇಳಿದರೆ ಕೋವಿಡ್-19 ಇದು. ಕೋವಿಡ್-19 ಪರ್ಮಿಷನ್ ಕೊಟ್ಟರೆ 100% ನಾನು ಇದೇ ವಿಚಾರನೋ ಅಥವಾ ಇನ್ನೊಂದು ವಿಚಾರದ ಕುರಿತು ಗೋಷ್ಠಿಯನ್ನು ಹಮ್ಮಿಕೊಳ್ತೀನಿ. ತಮ್ಮ ಸಹಕಾರವನ್ನು ಕೋರ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, Mr. Dr. Raghav sir, for your presentation. I request Dr. Sridhar sir to make a presentation on the Kadambas of Banwasi. ಅಧ್ಯಕ್ಷರೇ ಮತ್ತು ನನ್ನ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿ ಬಂಧುಗಳೇ, ನನಗೆ ಕೊಟ್ಟಂಥ ಟಾಪಿಕ್ ಕದಂಬಾಸ್ ಆಫ್ ಬನವಾಸಿ. ಈ ಕದಂಬರು ಕರ್ನಾಟಕದಲ್ಲಿ ನೆಲೆ ಊರಲಿಕ್ಕೆ ಕಾರಣಗಳೇನು? ಒಂದು ನನ್ನ ಮೂಲ ಪ್ರಶ್ನೆ. ಎರಡನೆಯದು ಶಾತವಾಹನರ ನಂತರ ಬರುವಂಥ ಮನೆತನ. ಯಾಕಂದರೆ ಮೌರ್ಯರ ನಂತರ ಶಾತವಾಹನರು ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಂದು ರಾಜಕೀಯ ಅಸ್ತಿತ್ವವನ್ನು ಮಾಡಿದರು, ಆ ನಂತರ ಕದಂಬರು ಅಧಿಕಾರಕ್ಕೆ ಬರ್ತಾರೆ. ಆದರೆ ಕದಂಬರ ಅಧಿಕಾರಕ್ಕೆ ಬರಲಿಕ್ಕೆ ಮೂಲ ಕಾರಣ ಯಾವುದಂತ ಹೇಳಿದರೆ ಅವನ ವಿದ್ಯಾಭ್ಯಾಸ. ಯಾಕಂದರೆ ಒಂದು ಕಡೆಯಿಂದ ಅವ ವಿದ್ಯಾಭ್ಯಾಸಕ್ಕೆ ಹೋದಾಗ ಅವ ಎದುರಿಸಿದಂಥ ಸಮಸ್ಯೆ ಅಥವಾ ಇನ್ಸಲ್ಟ್ ಮಾಡಿದಂಥ ಸಮಸ್ಯೆಯಿಂದಾಗಿ ಆ ಒಂದು ಮನೆತನ ಉಂಟಾಯಿತು ಅಂತ ಹೇಳಬಹುದು. ಮತ್ತು ಅದಕ್ಕೆ ಇರುವಂಥ ಮೂಲ ಸೋರ್ಸ್ಗಳು ಯಾವುದು ಅಂತ ನನಗೆ ಹೆಚ್ಚಿನದ್ದು ನಾನು ಕಂಡುಕೊಂಡದ್ದು ಶಾಸನಗಳು. ತಾಲಕುಂದ ಇನ್ಸ್ಕ್ರಿಪ್ಷನ್ ಆಫ್ ಶಾಂತಿ ವರ್ಮ
Gudnapur inscription of Ravi Varma, Alsi plates of Ravi Varma, Almidi inscription of Kakusta Varma, Chandravalli inscription of Mayura Varma. ಇದು ಅದರಲ್ಲಿ ಚಂದ್ರವಳ್ಳಿ ಇನ್ಸ್ಕ್ರಿಪ್ಷನ್ ಅಲ್ಲಿ ಮಾತ್ರ ಒಂದು ಬಹಳ ದೊಡ್ಡ ಚರ್ಚೆ ಇತ್ತು. ಅಂದ್ರೆ ಅದನ್ನು ಪ್ರಾಕೃತದಲ್ಲಿ ಇದೆ ಅಂತ ಇತ್ತೀಚಿನವರೆಗೆ ಹೇಳ್ತಾ ಇದ್ರು. ಅದರ ಇತ್ತೀಚಿನ ಸಂಶೋಧನೆಯಲ್ಲಿ ಅದು ಸಂಸ್ಕೃತದಲ್ಲಿ ಇದೆ ಅಂತ ಅದನ್ನು ಸಂಶೋಧಕರು ತಿಳಿಯಪಡಿಸಿದ್ದಾರೆ. ಮತ್ತೆ ಫಾರಿನ್ ಅಕೌಂಟ್ಸ್ ಅಲ್ಲಿ ಟಾಲಮಿ ಅವರ ಜಾಗ್ರಫಿ ಮತ್ತು ಚೈನೀಸ್ ಟ್ರಾವೆಲರ್ ಆದಂತಹ ನಮ್ಮ UN ಸಾಂಗ್ ಅವರು ಬರೆದಂತಹ CUQ ಕೂಡ ಇದಕ್ಕೆ ಒಂದು ಸೋರ್ಸ್. ಮತ್ತೆ ಕಾಯಿನ್ಸ್, ಟೆಂಪಲ್ಸ್ ಅಂಡ್ ಅದರ್ ಮಾನ್ಯುಮೆಂಟ್ಸ್ ಗಿವ್ಸ್ ಅಸ್ ದ ಹಿಸ್ಟ್ರಿ ಆಫ್ ದಿ ಕದಂಬಾಸ್. ಈ ಅಲ್ಲಿ ಅವರು ಯಾವ ಕಾಯಿನ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ, ಅದೇ ರೀತಿ ಯಾವ ಬಿಲ್ಡಿಂಗ್ ಕಟ್ಟಿದ್ದಾರೆ. ಬನವಾಸಿಯ ಮತ್ತೊಂದು ಹೆಸರು ವೈಜಯಂತಿ ಅಂತ. ಆ ವೈಜಯಂತಿ ಎಂಬ ಹೆಸರು ಯಾಕೆ ಬಂತು, ಈ ಎಲ್ಲ ವಿಷಯಗಳನ್ನು ಕೂಡ ನಾನು ಅದರಲ್ಲಿ ನನ್ನ ಪೇಪರಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದೇನೆ. ನನಗೆ ಕೊಟ್ಟದ್ದು 2 ನಿಮಿಷ, ಆದ ಕಾರಣ ನಾನು ಸ್ವಲ್ಪ ಫಾಸ್ಟಲ್ಲಿ ಹೋಗ್ತೇನೆ. ಮತ್ತೆ ಒರಿಜಿನ್ ಥಿಯರಿಯಲ್ಲಿ ಬರುವಂಥ ಸಂದರ್ಭದಲ್ಲಿ 4 ಥಿಯರಿಗಳನ್ನು ನಾನು ತಗೊಂಡಿದ್ದೇನೆ. ಒಂದು ಥಿಯರಿ ಆಫ್ ಡಿವೈನ್ ಒರಿಜಿನ್, ನಂದಾ ಒರಿಜಿನ್, ಜೈನ ಒರಿಜಿನ್, ನಾಗಾ ಒರಿಜಿನ್. ಆ್ಯಂಡ್ ಲಾಸ್ಟಿಗೆ ಇದಕ್ಕೆ ಯಾವುದಕ್ಕೂ ಕೂಡ ಈ ಸೋರ್ಸ್ಗಳು ಸರಿಯಾದ ಪುರಾವೆಗಳಿಲ್ಲದ ಕಾರಣ ಅಲ್ಲಿ ನಾವು ಪ್ರತ್ಯೇಕವಾಗಿ ಅದು ಕಾಂಟ್ರವರ್ಷಿಯಲ್ ಇದೆ. ಆದರೆ ಡಿವೈನ್ ಒರಿಜಿನ್ ಥಿಯರಿಯನ್ನು ಹೆಚ್ಚು ಇಲ್ಲಿ ತಿಳಿಯಪಡಿಸ್ತಾರೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಚರ್ಚೆಗಳನ್ನು ಮಾಡುವಂಥ ಅಗತ್ಯತೆ ಇಲ್ಲ ಅಂತ ನಾನು ಅನಿಸಿಕೊಂಡು, ನಂತರ ಬರುವಂಥ ತಾಳಗುಂದ ಶಾಸನ ಇದಕ್ಕೆ ಮೇಜರ್ ಸೋರ್ಸ್ ಆಗಿ ನಮಗೆ ಸಿಗ್ತದೆ. ನಂತರ ಪೊಲಿಟಿಕಲ್ ಹಿಸ್ಟ್ರಿ, ಮಯೂರ ವರ್ಮನ ಅವನ ಯಾವುದು ಆರ್ಥೋಡಾಕ್ಸ್ ಬ್ರಾಹ್ಮಿನ್ ಆಗಿದ್ದ, ಅವ ಹೇಗೆ ಯಾವ ರೀತಿಯಲ್ಲಿ ಮಯೂರ ಶರ್ಮನಿಂದ ಮಯೂರ ವರ್ಮ ಅಂತ ಬಂದ ಕಥೆಗಳು ಎಲ್ಲರಿಗೂ ಗೊತ್ತಿದೆ. ಅದನ್ನು ನಾನು ಪುನಃ ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಅದೇ ರೀತಿಯಲ್ಲಿ ನಂತರ ನಮಗೆ ಸಿಗುವಂಥದ್ದು ಕಾಕುಸ್ಥ ವರ್ಮ ಬಗ್ಗೆ ಬಹಳಷ್ಟು ಚರ್ಚೆಗಳು ಇದೆ. ಯಾಕಂದರೆ ಅವ ಅಲ್ಮಿಡಿ ಶಾಸನವನ್ನು ಕನ್ನಡದ ಅಲ್ಮಿಡಿ ಶಾಸನವನ್ನು ಬರೆಸಿದಂತಹ ರಾಜ ಅವ. ಅದೇ ರೀತಿಯಲ್ಲಿ ಮಯೂರ ಶರ್ಮನ ಬಗ್ಗೆ ಕೂಡ ಡಾಕ್ಟರ್ GM ಮೋರೇಸ್, ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿ ಅವರು ಕೂಡ ಆರ್ಗ್ಯುಮೆಂಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ PB ದೇಸಾಯಿ ಅವರು ಕೂಡ ಆರ್ಗ್ಯುಮೆಂಟ್ ಮಾಡ್ತಾರೆ ಅವರ ಬಗ್ಗೆ, ಅವರ ಮೂಲದ ಬಗ್ಗೆ. ಅದೇ ರೀತಿಯಲ್ಲಿ ಅವರು ಬೇರೆ ಬೇರೆ ಕಡೆಗಳಲ್ಲಿ ಯಾವ ಏರಿಯಾವನ್ನು ಅವರು ಕಾಂಕರ್ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಅದೇ ರೀತಿ KP ಜಯಸ್ವಾಲ್ ಕೂಡ ಇಲ್ಲಿ ಬಹಳಷ್ಟು ಚರ್ಚೆಗಳನ್ನು ಇದರ ಮೇಲೆ ಅವರ ಬರೆದಂತಹ ಕರ್ನಾಟಕ ಹಿಸ್ಟ್ರಿ ಪುಸ್ತಕದಲ್ಲಿ ಚರ್ಚೆಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಯೂರ ಶರ್ಮ ಅಶ್ವಮೇಧ ಯಾಗವನ್ನು ಕೂಡ ಮಾಡ್ತಾನೆ. ನಂತರ ಕಾಕುಸ್ಥ ವರ್ಮ ಲಾಸ್ಟ್ ದ ಗ್ರೇಟೆಸ್ಟ್ ರೂಲರ್, ಅವನ ಬಗ್ಗೆ ಕೂಡ ನಮಗೆ 405ರಿಂದ 430 ತನಕ ಉಲ್ಲೇಖ ಇದೆ. ಅಲ್ಲಿ ಅವನ ಬಗ್ಗೆ ಕೂಡ ಇರುವಂಥ ಶಾಸನ ಯಾವುದು ಅಂತ ಹೇಳಿದರೆ ಅಲ್ಮಿಡಿ ಶಾಸನ. ಅದರಲ್ಲಿ ನಮಗೆ ಹೆಚ್ಚು ಇನ್ಫಾರ್ಮೇಶನ್ ಸಿಗ್ತದೆ. ಅದೇ ರೀತಿಯಲ್ಲಿ ಅವ ತನ್ನ ಮನೆತನವನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಯಾವ ರೀತಿಯಲ್ಲಿ ವೈವಾಹಿಕ ಸಂಬಂಧವನ್ನು ಡೆವಲಪ್ ಮಾಡ್ತಾನಂತ ಬಹಳ ಪ್ರಾಮುಖ್ಯವಾಗಿ ವಾಕಟಕರೊಂದಿಗೆ, ಗುಪ್ತರೊಂದಿಗೆ, ಅದೇ ರೀತಿಯಲ್ಲಿ ಅಲೋಪರೊಂದಿಗೆ, ಗಂಗರೊಂದಿಗೆ, ಈ ಎಲ್ಲ ನಾಲ್ಕು ಮನೆತನಗಳೊಂದಿಗೆ ವೈವಾಹಿಕ ಸಂಬಂಧದಿಂದಾಗಿ ಅವನ ಪರಂಪರೆಯನ್ನು ಉಳಿಸಿದ್ದಾನೆ. ಆದರೆ ಕೊನೆಗೆ ನಾನು ಅಲ್ಲಿ ಕೊನೆಯ ರೂಲರ್ ಯಾರಂದ್ರೆ ಹರಿವರ್ಮ. ಈ ಹರಿವರ್ಮ ಕೂಡ ಲಾಸ್ಟ್ ರೂಲರ್ ಆಗ್ತಾನೆ. ಆ ಸಂದರ್ಭದಲ್ಲಿ ಪುಲಕೇಶಿ ಫಸ್ಟ್ ಅಟ್ಯಾಕ್ ಮಾಡಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಅಲ್ಲಿಂದ ನಂತರ ಅಲ್ಲಿ ಕದಂಬರ ಬಗ್ಗೆ ಅವರು ಬೇರೆ ಬೇರೆ, ಉದಾಹರಣೆಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸಣ್ಣ ಗುಂಪುಗಳಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ಆದರೆ ನಾನು ಕ್ವಶನ್ ಕೂಡ ಮಾಡಿದ್ದೇನೆ ಅದರಲ್ಲಿ, ಪರ್ಟಿಕ್ಯುಲರ್ಲಿ ರೈಟ್ ಎ ನೋಟ್ ಆನ್ ಕಾಕುಸ್ಥ ವರ್ಮ ಒಂದು ಕ್ವಶನ್ ಮಾಡಿದ್ದೇನೆ. ಅದು ನಮಗೆ ಬೇಕಾದರೆ 3 ಮಾರ್ಕಿನ ಕ್ವಶನ್ ಆಗಿ ತಗೊಳ್ಬಹುದು. ಅದೇ ರೀತಿ 6 ಮಾರ್ಕಿನ ಕ್ವಶನ್ಸಿಗೆ ಡಿಸ್ಕ್ರೈಬ್ ದ ಒರಿಜಿನ್ ಆಫ್ ಕದಂಬಾಸ್ ಆಫ್ ಬನವಾಸಿ. ಯಾಕಂದರೆ ಇನ್ಸ್ಕ್ರಿಪ್ಷನ್ ಮತ್ತು ಅಥವಾ ನಮ್ಮ ಸೋರ್ಸ್ ಮತ್ತು ಮಯೂರ ಶರ್ಮ ಬಗ್ಗೆ ಹೇಗೆ ಅಥವಾ ಕದಂಬ ಡೈನೆಸ್ಟಿ ಹೇಗೆ ಆಯಿತು, ಅದರ ಬೆಳವಣಿಗೆ ಹೇಗೆ ಆಯಿತು ಎಂಬುದನ್ನು ಕೂಡ ಈ ಒರಿಜಿನಲ್ಲಿ ಹೇಳಬಹುದು. ಲಾಸ್ಟ್ ಕ್ವಶನ್ ನಂದು ಡಿಸ್ಕ್ರೈಬ್ ದಿ ಕ್ಯಾರಿಯರ್ ಅಂಡ್ ಅಚೀವ್ಮೆಂಟ್ ಆಫ್ ಮಯೂರ ಶರ್ಮ.
ಇದು 6 ಮಾರ್ಕಿಗೆ, ಇದರಲ್ಲಿ ಇರುವುದೆಲ್ಲವೂ ಕೂಡ 6 ಮಾರ್ಕ್ ಅಥವಾ 3 ಮಾರ್ಕ್ ಕ್ವಶನ್ಗೆ ಮಾತ್ರ. ಅದಕ್ಕಿಂತ ಹೆಚ್ಚು ಇದರಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಬಹಳಷ್ಟು ಪುಸ್ತಕಗಳನ್ನು ನೋಡಿದ್ದೇನೆ. ಉದಾಹರಣೆಗೆ ನಮ್ಮ ಬಸವರಾಜ ಅವರ ಕರ್ನಾಟಕ ಹಿಸ್ಟ್ರಿ ಪುಸ್ತಕವನ್ನು ನೋಡಿದ್ದೇನೆ. ಅದೇ ರೀತಿಯಲ್ಲಿ PB ದೇಸಾಯಿ ಅವರದ್ದು, ನಮ್ಮ ಶ್ರೀನಿವಾಸ್ ಮೂರ್ತಿ ಅವರದ್ದು, ಅದೇ ರೀತಿ ಸೂರ್ಯನಾಥ್ ಕಾಮತ್ ಅವರದ್ದು, ಈ ಎಲ್ಲ ಪುಸ್ತಕಗಳನ್ನು ನೋಡಿದಾಗ ಸಾಧಾರಣ ಮಟ್ಟಿಗೆ ಹೆಚ್ಚು ಎಲ್ಲ ಪುಸ್ತಕಗಳಲ್ಲಿ ಇರುವಂಥ ಇನ್ಫಾರ್ಮೇಷನ್ ಒಂದೇ, ಹೆಚ್ಚು ಇನ್ಫಾರ್ಮೇಷನ್ಗಳಿಲ್ಲ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾನುಷ ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. Thank you, Dr. Wonderful presentation. Now I request Dr. Ashok to make his presentation on the Gangas of Talakad. ಎಲ್ರಿಗೂ ನಮಸ್ಕಾರ. ಈ ಇಡೀ ಚಾಪ್ಟರ್ಗೆ, ಗಂಗಾಸ್ ಆಫ್ ತಲಕಾಡು ಚಾಪ್ಟರ್ಗೆ 4 hours ಅಲಾಟ್ಮೆಂಟ್ ಇದೆ ಸಿಲೆಬಸ್ ಅಲ್ಲಿ. ಅದರಿಂದ 4 hours ಅನ್ನು ಹೇಗೆ ಅಲಾಟ್ ಮಾಡಿ ಪಾಠ ಮಾಡಬಹುದು ಅಂತ ಹೇಳಿಬಿಡ್ತೇನೆ. ಯಾಕಂದ್ರೆ ಗಂಗಾಸ್ ಆಫ್ ತಲಕಾಡು ಹಿಸ್ಟ್ರಿ ಎಲ್ರಿಗೂ ಗೊತ್ತಿದೆ. ನಾನು ಯಾವ ಬುಕ್ಸ್ ಅನ್ನು ರೆಫರ್ ಮಾಡಿ ನಾವು ಪಾಠ ಮಾಡಬಹುದು ಅದನ್ನು ನೇರವಾಗಿ ಹೇಳಿಬಿಡ್ತೇನೆ. ಫಸ್ಟ್ ಇಂಟ್ರೊಡಕ್ಷನ್, ಸೋರ್ಸಸ್ ಅಂಡ್ ಒರಿಜಿನಿಗೆ ನಾವು 1 hour ಯೂಸ್ ಮಾಡಬಹುದು. ದೆನ್ ಅರ್ಲಿ ಪೊಲಿಟಿಕಲ್ ಹಿಸ್ಟ್ರಿ ಅಂಡ್ ದುರ್ವಿನೀತ, ಅಲ್ಲಿ ಸಿಲೆಬಸ್ ಅಲ್ಲಿ ಇರುವಂತದ್ದು ಗಂಗಾಸ್ ಆಫ್ ತಲಕಾಡು ಅಂಡ್ ದುರ್ವಿನೀತ ಮಾತ್ರ. ಸೊ 4 hours ಅಲ್ಲಿ ಅದನ್ನು ಇಡೀ ಚಾಪ್ಟರ್ 2 hours ಅಲ್ಲಿ ಮುಗಿಸಬಹುದು. ಬಟ್ 4 hours ಕೊಟ್ಟಿರೋದ್ರಿಂದ ಅದನ್ನು ಈ ರೀತಿ ಯೂಸ್ ಮಾಡಬಹುದು ಅಂತ. ಅರ್ಲಿ ಪೊಲಿಟಿಕಲ್ ಹಿಸ್ಟ್ರಿ ಮತ್ತು ದುರ್ವಿನೀತಗೆ 1 hour. ದೆನ್ ಶ್ರೀ ಪುರುಷ ಅಂಡ್ ಶಿವಮಾರ ಸೆಕೆಂಡ್, ಇಬ್ರು ರೂಲರ್ಸ್ಗೆ 1 hour. ಬುತುಗ ಸೆಕೆಂಡ್ ಅಂಡ್ ಮಾರಸಿಂಹ ಸೆಕೆಂಡ್ ಅಂಡ್ ಚಾವುಂಡರಾಯ, ಈ 3 ಪರ್ಸನಾಲಿಟೀಸ್ಗೆ ಅಗೈನ್ 1 hour. ಅಗೈನ್ ಪ್ಲಸ್ ಈ ಇಡೀ ಡೈನಾಸ್ಟಿಯಲ್ಲಿ ಅಬೌಟ್ 27 ರೂಲರ್ಸ್ ಇದ್ದಾರೆ. ಕೆಲವರು 40 years 50 years ಕೂಡ ರೂಲ್ ಮಾಡಿದ್ದಾರೆ. ಬಟ್ ವಿ ಕ್ಯಾನ್ ಫೋಕಸ್ ಟುವರ್ಡ್ಸ್ ದೀಸ್ 5 ಪರ್ಸನಾಲಿಟೀಸ್ ಅಲಾಂಗ್ ವಿತ್ ಚಾವುಂಡರಾಯ. ದೆನ್ ಮೇನ್ ಆಗಿ ರೆಫರೆನ್ಸ್ ಬುಕ್ಸ್ ಅಂತ ಹೇಳಿದ್ರೆ ಸೂರ್ಯನಾಥ್ ಕಾಮತ್, ಮೇನ್ ಆಗಿ ನಾವು ಈ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಆ ಒಂದು ಬುಕ್ ಅನ್ನು ನೋಡ್ಕೊಂಡು ಕ್ಲಾಸ್ ಮಾಡಬಹುದು. ಈವನ್ ಕನ್ನಡದಲ್ಲಿ ಪಾಠ ಮಾಡೋದಕ್ಕೆ ಈವನ್ ಶ್ರೀನಿವಾಸ್ ಮೂರ್ತಿ ತುಂಬಾ ಶಾರ್ಟ್ ಇದೆ ಇನ್ಫಾರ್ಮೇಶನ್. ಅಪಾರ್ಟ್ ಫ್ರಮ್ ದಟ್ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಫ್ರಮ್ ಕೆ ಸದಾಶಿವ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಲಾಸ್ಟ್ ಪಾರ್ಟ್ ಅಲ್ಲಿ ಏನಿದೆ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ ಇದೆ. ಲಾಂಗ್ ಎಸ್ಸೆ ಕ್ವಶನ್ ನಾವು ಇದನ್ನು ಒಂದು ಫೋಕಸ್ ಮಾಡಬಹುದು, ದಟ್ ಈಸ್ ಅಬೌಟ್ ದುರ್ವಿನೀತ, ಲಾಂಗ್ ಎಸ್ಸೆ. ದೆನ್ ರೆಸ್ಟ್ ಆಫ್ ದಿ ಆಲ್ ಟಾಪಿಕ್ಸ್ ವಿ ಕ್ಯಾನ್ ಕೀಪ್ ಫಾರ್ ಶಾರ್ಟ್ ಎಸ್ಸೆ. ಥ್ಯಾಂಕ್ ಯು. Over to Suchitra madam for Chalukya Subbadami. ಎಲ್ರಿಗೂ ನಮಸ್ಕಾರ. ನನ್ನ ಪಿಕ್ಕು ಚಾಲುಕ್ಯ ಸಬ್ ಬಾದಾಮಿ, ಪುಲಕೇಶಿನ್ ಸೆಕೆಂಡ್. ಎಲ್ರಿಗೂ ಗೊತ್ತಿರುವ ಹಾಗೆ ಈ ಚಾಪ್ಟರ್ ಅಲ್ಲಿ ಪುಲಕೇಶಿ ಸೆಕೆಂಡ್ ಮೇನ್ ಕಾನ್ಸೆಪ್ಟು. ಹಾಗಾಗಿ ನಾನು ಅದರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ದೇನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ ಅನ್ನು ಕೂಡ ತಯಾರಿ ಮಾಡಿದ್ದೇನೆ. ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನು ತಯಾರಿ ಮಾಡಿದ್ದೇನೆ. ಒರಿಜಿನ್ ಆಫ್ ಚಾಲುಕ್ಯಾಸ್ ಒಂದು 4-5 ಸಂಬಂಧಪಟ್ಟಂತಹ ವ್ಯೂಸ್ ಅನ್ನು ಅದರಲ್ಲಿ ಹಾಕಿದ್ದೇನೆ. ಯಾಕಂದ್ರೆ ದೇರ್ ಆರ್ ಸೆವರಲ್ ವ್ಯೂಸ್ ಅಬೌಟ್ ದ ಒರಿಜಿನ್, ಬಟ್ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಓನ್ಲಿ 4 to 5 ವ್ಯೂಸ್ ಅಬೌಟ್ ದ ಒರಿಜಿನ್ ಆಫ್ ದ ಚಾಲುಕ್ಯಾಸ್. ದೆನ್ ಅರ್ಲಿ ಹಿಸ್ಟ್ರಿ, ಅದರಲ್ಲಿ ಜಯಸಿಂಹ ಅಂಡ್ ರಣರಾಗ, ದೇ ಆರ್ ದ ಅರ್ಲಿ ರೂಲರ್ಸ್, ಅವರ ಬಗ್ಗೆ ಜಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ. ದೆನ್ ಪುಲಕೇಶಿ ಫಸ್ಟ್ 540 to 556, ನಾನಲ್ಲಿ ಬಾದಾಮಿ ಕ್ಲಿಫ್ ಇನ್ಸ್ಕ್ರಿಪ್ಷನ್ ಬಗ್ಗೆ, ಬಿಕಾಸ್ ಅದು ಅವನ ಲೈಫ್ ಅಂಡ್ ಅಚೀವ್ಮೆಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಅನ್ನು ಕೊಡುತ್ತೆ, ಅದರ ಬಗ್ಗೆ ಬ್ರೀಫ್ ಆಗಿ ಹೇಳಿದ್ದೇನೆ. ದೆನ್ ಕೀರ್ತಿವರ್ಮ 556 to 596, ಅವನಿಗೆ ರಿಲೇಟೆಡ್ ಆಗಿ. ನಂತರ ಮಂಗಳೇಶನ ಬಗ್ಗೆ, ದಟ್ ಇಸ್ 596 to 610 AD. ಸೊ ಯಾಕಂದ್ರೆ ಅಲ್ಲಿ ಸಿವಿಲ್ ವಾರ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಪುಲಕೇಶಿ ಸೆಕೆಂಡ್ಗೆ ಸಿಂಹಾಸನವನ್ನ ಕೊಡುವಂತಹ ಸಂದರ್ಭದಲ್ಲಿ ಮತ್ತು ಅವನನ್ನ ಡಿಫೀಟ್ ಮಾಡಿ ಅವ ರೂಲರ್ ಆಗ್ತಾನೆ ಅಂತ. ಸೊ ಅದಾದ್ಮೇಲೆ ಪುಲಕೇಶಿ ಸೆಕೆಂಡ್ ಲಾಂಗ್ ಆನ್ಸರ್ ಇರೋದ್ರಿಂದ ಹೆಚ್ಚು ಮಾಹಿತಿಯನ್ನು ನಾನು ಈಗಾಗಲೇ ರೆಡಿ ಮಾಡಿದ್ದೇನೆ. ಸೊ ಅವನ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ, ಎಸ್ಪೆಷಲಿ ಕಾನ್ಕ್ವೆಸ್ಟ್ಗಳ ಬಗ್ಗೆ, ಅಪ್ಪಾಯಿಕ ಗೋವಿಂದನನ್ನ ಡಿಫೀಟ್ ಮಾಡಿ ಹೇಗೆ ಥ್ರೋನ್ ಅನ್ನ ಭದ್ರಪಡಿಸಿಕೊಂಡ ಅನ್ನೋದ್ರ ಬಗ್ಗೆ, ಬ್ಯಾಟಲ್ ವಿತ್ ಹರ್ಷ ಅದರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೇನೆ. ದೆನ್ ಕಾನ್ಕ್ವೆಸ್ಟ್ ಆಫ್ ದ ಈಸ್ಟ್, ಅದಲ್ಲದೆ ಹಲವಾರು ಕೋಸಲವನ್ನ, ಕಳಿಂಗವನ್ನ, ಪಿಷ್ಟಪುರವನ್ನ ಇದನ್ನ ಕ್ಯಾಪ್ಚರ್ ಮಾಡಿರೋದ್ರ ಬಗ್ಗೆ. ಕ್ಯಾಂಪೇನ್ ಇನ್ ಸೌತ್, ಅದರಲ್ಲಿ 2 ಬ್ಯಾಟಲ್ಸ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ದಟ್ ಇಸ್ ವಾರ್ ವಿತ್ ಮಹೇಂದ್ರ ವರ್ಮನ್ ಫಸ್ಟ್ ಅಂಡ್ ವಾರ್ ವಿತ್ ನರಸಿಂಹ ವರ್ಮನ್. ಸೊ ಅದೆರಡು ಬ್ಯಾಟಲ್ಸ್ ಗಳ ಬಗ್ಗೆ, ದಟ್ ಇಸ್ ಸೆಕೆಂಡ್ ವಾರ್ ವಿತ್ ಪಲ್ಲವಾಸ್ ಅಂತ ಸೈಡ್ ಹೆಡಿಂಗ್ ಕೊಟ್ಟಿದ್ದೇನೆ. ಹುಯೆನ್ ಸ್ಯಾಂಗ್ಸ್ ಅಕೌಂಟ್ಸ್ ಇಸ್ ದ ಒನ್ ಮೋರ್ ಇಂಪಾರ್ಟೆಂಟ್, ಯಾಕಂದ್ರೆ he was a Chinese traveler who visited to the Chalukyan capital ಬಾದಾಮಿ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದೇನೆ. ದೆನ್ ಕನ್ಕ್ಲೂಷನ್ ಮಾಡಿದ್ದೇನೆ ಪುಲಕೇಶಿ ಸೆಕೆಂಡ್ ಬಗ್ಗೆ. ದೆನ್ ಸಕ್ಸಸರ್ಸ್ ಆಫ್ ಪುಲಕೇಶಿ ಸೆಕೆಂಡ್ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೇನೆ.
ಇನ್ನು ಇದರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿರೋದ್ರಿಂದ ಕಡಿಮೆ ಅವಧಿ ಟೈಮ್ಸ್ ಕಮ್ಮಿ ಇರೋದ್ರಿಂದ ಇಷ್ಟು ಅಂಶವನ್ನು ಹೇಳಿರೋದು. ಕ್ವಶನ್ಸ್ ಹೇಳೋದಿದ್ರೆ ಲಾಂಗ್ ಆನ್ಸರಿಗೆ ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಪುಲಕೇಶಿ ಸೆಕೆಂಡ್ ಇದನ್ನ ಕೊಡ್ಬೋದು ಅಂತ. ಶಾರ್ಟ್ ಆನ್ಸರಿಗೆ ಎಕ್ಸ್ಪ್ಲೈನ್ ದ ಚಾಲುಕ್ಯನ್ ಪಲ್ಲವನ್ ಸ್ಟ್ರಗಲ್ ಫಾರ್ ಸುಪ್ರಿಮಸಿ ಅಥವಾ ರೈಟ್ ಅ ನೋಟ್ ಆನ್ ನರ್ಮದಾ ಬ್ಯಾಟಲ್ ಇದು ಕೂಡ ಕೊಡ್ಬೋದು. ಅಥವಾ ಒರಿಜಿನ್ ಬಗ್ಗೆನೂ ಕೂಡ ಶಾರ್ಟ್ ಆನ್ಸರ್ ಕ್ವಶನ್ ಮಾಡ್ಬೋದು. ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಗೆ ಬಂದ್ರೆ ಹೂ ಇಶ್ಯೂಡ್ ಬಾದಾಮಿ ಇನ್ಸ್ಕ್ರಿಪ್ಷನ್ ಮೆನ್ಷನ್ ಇಟ್ಸ್ ಇಂಪಾರ್ಟೆನ್ಸ್. ಇನ್ನೊಂದು ಹೂ ಕಂಪೋಸ್ ಐಹೊಳೆ ಇನ್ಸ್ಕ್ರಿಪ್ಷನ್ ಮೆನ್ಷನ್ ಇಟ್ಸ್ ಇಂಪಾರ್ಟೆನ್ಸ್. ಹೂ ಇಶ್ಯೂಡ್ ಮಹಾಕೂಟ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಮೆನ್ಷನ್ ಇಟ್ಸ್ ಇಂಪಾರ್ಟೆನ್ಸ್. ದ ಫೋರ್ತ್ ಕ್ವಶನ್ ಇದರಲ್ಲಿ ಮೆನ್ಷನ್ ದ ನೇಮ್ ಆಫ್ ದ ಬ್ಯಾಟಲ್ ವಿತ್ ದ ಫಾಟ್ ಬಿಟ್ವೀನ್ ಪುಲಕೇಶಿ ಸೆಕೆಂಡ್ ಅಂಡ್ ಹರ್ಷ, ಮೆನ್ಷನ್ ದ ರಿಸಲ್ಟ್ಸ್ ಆಫ್ the war. And the last question, name the Chinese traveler who visited to the Chalukyan Empire and when. So idu very short answer questions ಅಲ್ಲಿ ಕೊಡಬಹುದು ಅಂತ. ಸೊ ಇದಿಷ್ಟು ನನ್ನ ಟಾಪಿಕ್ಗೆ ಸಂಬಂಧಪಟ್ಟಂತ ವಿಚಾರ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುಚಿತ್ರ ಮೇಡಮ್ ಅವರು ಬಹಳ ಬ್ರೀಫ್ ಆಗಿ ಕ್ವಶನ್ಸ್ಗಳು ಮತ್ತೆ ಯಾವ ರೀತಿ ಆನ್ಸರ್ಗಳನ್ನು ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸುಚಿತ್ರ ಮೇಡಮ್. ಓವರ್ ಟು ರೇಷ್ಮಾ ಮೇಡಮ್ ಫಾರ್ ದಿ ರಾಷ್ಟ್ರಕೂಟಸ್. Good afternoon everyone. My topic is Rashtrakutas of Manekeda. So here actually in the beginning I have mentioned about the introduction of the dynasty, how actually they came to power after the decline of Chalukya of Badami. Then after regarding the origin actually I have mentioned 5 inscription. These 5 inscription how actually they were giving informations about the origin of the Rashtrakutas, and even there are number of Kannada and Sanskrit literary works are there. They were also giving informations about the dynasty. I have mentioned in that one. Then after the political history of Rashtrakuta, how actually Dantidurga established the dynasty. After him, his uncle Krishna first I have mentioned in briefly, because I considered that in my topic Govinda III and Amoghavasha Nrapatunga, that two are the very important concepts. So I thought that Amoghavasha we can ask for long essay questions, means for 12 marks, and for the short answer means 6 marks. I consider that is Govinda III is better to we can ask questions in that one. So that's why after like Krishna first, then Dhruva I have mentioned a little bit about Dhruva. Then after that Govinda III in detail I have given information in my material. Then after in Govinda III I have given informations about both the North Indian and the South Indian expedition of Govinda III. Then after that one Amoghavasha Nrapatunga in detail I have given information about his this one military and also the literary contribution of Amoghavasha, because there are so many scholars were there during his time and they have wrote a number of works. So I have given detailed informations about that also. Then after the Amoghavasha the rulers they ruled over the dynasty, then how the dynasty declined after Krishna III, and how the Chalukyas of Kalyana took the advantages of the situation like Tailapa II. So in the conclusion part I have given the information about all these things. If there is any suggestion, please suggest. Thank you. Thank you Rashma madam for very briefly mentioning the Rashtrakuta dynasty. Thank you very much. Now I request our senior colleague Professor Ganesh BM to come over the stage. I request Naveen sir to offer floral welcome to Professor Ganesh BM sir. I request Lilavati madam to make her presentation on the Kalyani Chalukyas. ಎಲ್ಲರಿಗೂ ನಮಸ್ಕಾರ. ನಾನು ಟಾಪಿಕ್ ಚಾಳುಕ್ಯಸ್ ಆಫ್ ಕಲ್ಯಾಣ. ಇದರಲ್ಲಿ ಒರಿಜಿನ್ ಬಗ್ಗೆ ಚಾಳುಕ್ಯಸ್ ಆಫ್ ಬಾದಾಮಿಯಲ್ಲಿ ಬರುವ ಕಾರಣ ಇದರಲ್ಲಿ ಹೇಳುವಂತಹ ಅಗತ್ಯ ಬರುವುದಿಲ್ಲ. ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಪಾರ್ಟ್ ಒಂದು ನಾನು ಮೆನ್ಷನ್ ಮಾಡಿದ್ದೇನೆ. ದೆನ್ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಚಾಳುಕ್ಯಸ್ ಆಫ್ ಕಲ್ಯಾಣ ಬರುವಾಗ ಎರಡನೇ ತೈಲನ ಬಗ್ಗೆ ನಾ ಕಾಂಕ್ವೆಸ್ಟ್ ಮತ್ತು ದೆನ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದೇನೆ. ದೆನ್ ಬ್ರೀಫ್ ಆಗಿ ಸತ್ಯಾಶ್ರಯ ಇರುವೆ ಬೆಡಂಗ, ದೆನ್ ವಿಕ್ರಮಸಿಂಹ ಸೋಮೇಶ್ವರ ಫಸ್ಟ್ ಇದು ಬ್ರೀಫ್ ಆಗಿ ಮೆನ್ಷನ್ ಮಾಡಿದ್ದೇನೆ. ದೆನ್ ಅದರಲ್ಲಿ ನಮಗೆ ಟಾಪಿಕಲ್ಲಿ ಕೊಟ್ಟಿರುವಂಥದ್ದು ಚಾಳುಕ್ಯಸ್ ಆಫ್ ಕಲ್ಯಾಣಲ್ಲಿ ಮೇಯ್ನ್ ಆಗಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ವಿಕ್ರಮಾದಿತ್ಯದ 6th. ಸೊ ಹಾಗೆ ವಿಕ್ರಮಾದಿತ್ಯ 6th ಅದರಲ್ಲಿ ವಿಕ್ರಮ ಇರಾ ದ ಬಗ್ಗೆ ಮೆನ್ಷನ್ ಮಾಡಿದ್ದೇನೆ. ದೆನ್ 6ನೇ ವಿಕ್ರಮಾದಿತ್ಯನ ಕಾಂಕ್ವೆಸ್ಟ್ ಬಗ್ಗೆ
ದೆನ್ ಹಿಸ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಏನೆಲ್ಲ ಇದೆ, ಸಾಹಿತ್ಯ ಇರ್ಬೋದು ಅಥವಾ ನೃತ್ಯ ಇರ್ಬೋದು, ಇದಕ್ಕೆಲ್ಲ ಏನೆಲ್ಲ ಕಾಂಟ್ರಿಬ್ಯೂಷನ್ಸ್ ಇದೆ ಅಂತ. ದೆನ್ ವಿಕ್ರಮಾದಿತ್ಯಸ್ ಸಕ್ಸಸರ್ಸ್, ದೆನ್ ಡಿಕ್ಲೈನ್ ಆಫ್ ದ ಚಾಳುಕ್ಯಾಸ್ ಆಫ್ ಕಲ್ಯಾಣ, ಇಷ್ಟು ಮೆನ್ಷನ್ ಮಾಡಿದ್ದೇನೆ. ಇದು 3 hours-ಗೆ ಇರುವಂತಹ ಒಂದು ಟಾಪಿಕ್. ಇದರಲ್ಲಿ ಕ್ವೆಶನ್ಸ್ ಹೇಳೋದಿದ್ರೆ ವಿಕ್ರಮಾದಿತ್ಯ 6th ಬಗ್ಗೆ ಡಿಸ್ಕ್ರೈಬ್ ಇದು ಲಾಂಗ್ ಆನ್ಸರ್ ಕ್ವೆಶನ್ ಕೊಡ್ಬೋದು ಅಥವಾ ಶಾರ್ಟ್ಗೆ ಕೂಡ ಇದನ್ನು ಶಾರ್ಟ್ ಆನ್ಸರ್ಗೆ ಕೂಡ ಕೊಡುವಂಥದ್ದು. ದೆನ್ 3 marks-ಗೆ ಹೇಳೋದಿದ್ರೆ ಹೂ ಸ್ಟಾರ್ಟೆಡ್ ದ ಚಾಳುಕ್ಯ ವಿಕ್ರಮ ಇರಾ ಆ್ಯಂಡ್ ಇನ್ ವಿಚ್ ಇಯರ್, ಇದಿಷ್ಟು ಇಲ್ಲಿ ಕೇಳುವಂತಹ ಕ್ವೆಶನ್ಸ್. ಥ್ಯಾಂಕ್ ಯು. Professor Ganesh B. Amsa to make his presentation on Kalachuris. So good afternoon everybody. See this is the last, I think last chapter in this Karnataka political history of history of Karnataka, political history of Karnataka. So title is Kalachuris of Kalyani. The Kalachuris of Kalyani were the 12th century Indian dynasty, ruled over part of present day North Karnataka and Maharashtra. See, this is contradiction to the heading. So our history, political history is up to 10th century, but the Kalyani Chalukya present in the 12th century. So I don't know, this is left to the Board of Studies to make any correction, whatever may be. So to this chapter I first have given introduction, then source material, say especially the Vachana Sahitya being the literary sources. Then we have some inscriptions dated 1163, especially Hampi inscriptions. Then hero stone of 1168 at Kedareshwara temple, Lakkundi inscription. So I have given some reference to inscriptions. Then straight away move to the origin of the Kalyani Chalukyas. So here I have mentioned 3 theories, like Central Indian origin theory, then descent from Brahma, then feudatory of Chalukya Kalyani, then move on to rise to power. So we have from Karnataka we have Uchita being the first important member of this family, then follows finally we have Bijala, the second, the prominent ruler. So the question may be asked with regards to Bijala second. So achievement maybe either the achievement of Bijala, or you can say write a short notes on Bijala. That may be possible question may be asked. So then see, after that Sri Basaveshwara being one of the social reformer of 12th century, about his early life as a social reformer, as administrator, thinker and organizer, and about his ideology. So I know that Kayake, Kailasa, work is worship, all these things are mentioned. Then especially about Anubhava Mantapa. And finally Dr. Arthur Miles called him as Martin Luther of Karnataka. Then importance of Basaveshwara's social revolution and of Kalachuris. So these are the things included in this topic. So thank you one and all. Formality, I conclude this session. I profusely thank all the paper presenter for your wonderful presentation. Thank you very much. We'll conclude. Thank you.